JDS ನ ಭದ್ರಕೋಟೆ ಆಗಿತ್ತು ಮಂಡ್ಯ. ಭದ್ರಕೋಟೆ ಅಂತ ಅನ್ನೋದು ನೀವ್ ಹೇಳ್ದಂಗೆ ಹಿಂದೆ ಇತ್ತೇನೋ, ಆದ್ರೆ ಈಗ ನಡೆಯಲ್ಲ. ಯಾವಾಗ ಅವರು ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ರು ಅವತ್ತೇ ಮುಗ್ದೋಯ್ತು ಅವ್ರ ಕತೆ. ಸಿದ್ದರಾಮುಲ್ಲಾ ಖಾನ್ ಅಂತ ಪ್ರಚಾರ ಮಾಡ್ತಾರಲ್ಲ ಸರ್, ಏನ್ ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ಸಿದ್ದರಾಮಯ್ಯ ಲೆವೆಲ್ ಬೆಳೆಯಕ್ಕೆ ಯೋಗ್ಯತೆ ಇಲ್ಲ. ಅವ್ರ ಪಾದ ನಮ್ಮ ತಲೆ ಮೇಲೆ. ಯಾರ ಪಾದ ತಲೆ ಮೇಲೆ? ಸಿದ್ದರಾಮಯ್ಯ ಪಾದ. ಯಾಕೆಮ್ಮ? ಯಾಕೆ ಅನ್ನ ಕೊಡ್ತಾನೆ, ಹೊಟ್ಟೆ ತುಂಬ ಮಾಡ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ಮಂಡ್ಯ ಲೋಕಸಭಾ ಕ್ಷೇತ್ರ ದರ್ಶನದ 2ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. 2ನೇ ದಿನದಲ್ಲಿ ನಾವು ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಪಾಕೆಟ್, ದಟ್ ಈಸ್ ಸಾತನೂರು. ಸೊ ಸಾತನೂರು ಬೇಸಿಕಲಿ ಇದು ಕುರುಬ ಡಾಮಿನೇಷನ್ ಇರುವಂತಹ ಒಂದು ಪ್ರದೇಶ. ಹಾಗಾದರೆ ಇಲ್ಲಿ ಮತದಾರರು ಏನು ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇಡೀ ಮಂಡ್ಯ ಕ್ಷೇತ್ರದಾದ್ಯಂತ KR ನಗರದ ಒಂದು ಸ್ಮಾಲ್ ಪಾಕೆಟ್ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರೋದ್ರಿಂದ ಇಲ್ಲಿನ ಕುರುಬ ಮತದಾರರು ಯಾರಿದ್ದಾರೆ ಅದು ವೋಟ್ಸ್ ಸ್ಪ್ಲಿಟ್ ಆಗುತ್ತಾ ಅಥವಾ ತುಂಬಾ ಗಟ್ಟಿಯಾಗಿ ಅದು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗುತ್ತಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗೆ ನೋಡಿದರೆ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಲಿಲ್ಲ ಅಂತಂದರೆ ವೋಟ್ ಸ್ಪ್ಲಿಟ್ ಜಾಸ್ತಿ ಆಗ್ತಾ ಇರಲಿಲ್ವೇನೋ. ಬಟ್ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿರೋದ್ರಿಂದ ವೋಟ್ಸ್ ಸ್ಪ್ಲಿಟ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ಎಸ್ಪೆಷಲಿ ನಾನು ಹೇಳ್ದ ಹಾಗೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕುಲಬಾಂಧವರು ಅಥವಾ ಅವರ ಸಮುದಾಯಕ್ಕೆ ಸೇರಿದವರು ಅಂತ ಹೇಳೋದಕ್ಕಿಂತ ಈ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಲೀಡ್ ಇದೆ. ಈ ಬಾರಿ ಏನಾಗುತ್ತೆ ಅನ್ನೋ ಕುತೂಹಲ ಇರೋದ್ರಿಂದ ಇಲ್ಲಿ ಸ್ಥಳೀಯವಾಗಿ ಸಿದ್ದರಾಮೇಶ್ವರ ದೇವಸ್ಥಾನ ತಾವು ನೋಡ್ಬೋದು. ಈ ಸಿದ್ದರಾಮೇಶ್ವರ ದೇವಸ್ಥಾನದ ಬಳಿ ಸ್ಥಳೀಯರಿದ್ದಾರೆ. ಆ ಸ್ಥಳೀಯರನ್ನ ನಾವು ಮಾತಾಡ್ಸುವಂತ ಪ್ರಯತ್ನ ಮಾಡೋಣ ಬನ್ನಿ. ಎಸ್, ಫಸ್ಟ್ ಟೈಮ್ ವೋಟರ್ಸ್ ಇದ್ದಂಗೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನಮ್ಮ ನಿನ್ನ ಹೆಸರು? ಕೃತಿಕಾ SM. ಕೃತಿಕಾ, ಓಟ್ ಇದೆಯಾ? ಐತೆ. ಓಕೆ, ಸೊ ಏನ್ ಅನ್ಸುತ್ತೆ ಈ ಬಾರಿ ಎಲೆಕ್ಷನ್ಸ್ ಯಾರ್ಯಾರು ಕಂಟೆಸ್ಟ್ ಮಾಡಿದ್ದಾರೆ ಗೊತ್ತಾ? ಗೊತ್ತು. ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು. ಕಾಂಗ್ರೆಸ್ ಗೊತ್ತು ಸದ್ಯಕ್ಕೆ. ಕಾಂಗ್ರೆಸ್ ಅಷ್ಟೇ ಗೊತ್ತಾ? BJP JDS ಕುಮಾರಸ್ವಾಮಿ. ಸೊ JDS ಕುಮಾರಸ್ವಾಮಿ ಅವರು ಆದ್ರೆ ಈಗ ಕಂಬೈನ್ ಆಗಿದ್ದಾರೆ. ಸೊ BJP ಮತ್ತು JDS ಸೇರಿ ಒಬ್ಬ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅದು ಕುಮಾರಸ್ವಾಮಿ ಅವ್ರು ಯಾರು ಅಂತ ಗೊತ್ತು ತಾನೆ? ಗೊತ್ತು. ಓಕೆ, ಸೊ ಈ ಬಾರಿ ಏನಾಗ್ಬೋದು? ಲಾಸ್ಟ್ ಟೈಮ್ ತಾವು ಯಾರಿಗೆ ಹಾಕಿದ್ರಿ? ಓಕೆ, ಸೀಕ್ರೆಟ್ಸ್. ಓಕೆ, ಹೇಳೋದಿದ್ರೆ ಹೇಳ್ಬೋದು, ಇಲ್ದಿದ್ರೆ ಇಲ್ಲ. ಓಕೆ, ಫೈನ್. ಈ ಬಾರಿ ಯಾರು ಗೆಲ್ಬಹುದು ತಮ್ಮ ಪ್ರಕಾರ? ಕಾಂಗ್ರೆಸ್ ಅಲ್ಲ, ಈಗ ಕಾಂಗ್ರೆಸ್ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ. ನೀವು ಸ್ಟೂಡೆಂಟಾ? ಏನು ಓದ್ತಿದ್ದೀರಿ? ನಾನು BSc ಫೈನಲ್ ಇಯರ್. ಈಗ ಕಾಂಗ್ರೆಸ್ ಗವರ್ನಮೆಂಟ್ ಮತ್ತು ಮೋದಿ ಗವರ್ನಮೆಂಟ್ ಇದೆ. ಸೊ ಕಾಂಗ್ರೆಸ್ ಗವರ್ನಮೆಂಟ್ ಇಂದ ನಿಮ್ಗೆ ಏನಾದರೂ ಸೌಲಭ್ಯ ಸಿಕ್ಕಿದೆ ಅಂತ ಅನ್ಸುತ್ತಾ? ಹೌದು. ಅವ್ರು ಕೊಟ್ಟಿರೋ ಗ್ಯಾರಂಟಿಲಿ 2000 ರೂಪೀಸ್ ಕೊಡ್ತಾರಲ್ಲ, ಅದು ಮಾಮೂಲಿ ನಮ್ಮ ಪೇರೆಂಟ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಎಲ್ಲ ಯೂಸ್ ಆಗುತ್ತೆ. ನಾವು ಫಸ್ಟು ಅಂದರೆ 2000 ರೂಪೀಸ್ ಕೊಡೋಕ್ಕಿಂತ ಮುಂಚೆ ನಮ್ಮ ಅಪ್ಪದು ಸ್ಯಾಲ್ರಿ ಎಲ್ಲ ಬರುತ್ತಲ್ಲ, ಅದರಲ್ಲೇ ಕಟ್ ಆಗ್ತಿತ್ತು. ಈಗ ಅದರಲ್ಲೇ ಸೇವ್ ಮಾಡಿಕೊಂಡು ನಮ್ಮ ಎಜುಕೇಷನ್ಗಾಗುತ್ತೆ. ಈಗ ಇದನ್ನು ಟ್ಯಾಬ್ಲೆಟ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಈಗ ಮಾಮೂಲಿ ಬಸ್ ಥರ ಬರುತ್ತಲ್ಲ, ಎಲ್ಲ ನಮ್ಗೆ ಫ್ರೀ ಇದೆ, ಪಾಸ್ ಏನು ಮಾಡಿಸೋಷ್ಟಿಲ್ಲ. ಸೊ ಓಡಾಡ್ಬೋದು. ಸೊ ಮೋದಿ ಅವ್ರ ಗ್ಯಾರಂಟಿ ಏನೇನು ಸಿಕ್ಕಿದೆ? ಅವರು ಅದನ್ನೇ ಅವ್ರದ್ದು ಅಷ್ಟು ಗೊತ್ತಿಲ್ಲ, ತಿಳ್ಕೊಂಡಿಲ್ಲ. ಸೊ ಈಗ ಕುಮಾರಸ್ವಾಮಿ ಅವ್ರು ಗೊತ್ತಲ್ಲ ನಿಮ್ಗೆ, ಅವ್ರು ಮಾಜಿ CM. ಸೊ ಮಾಜಿ CM ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಮತ್ತೆ ಸ್ಟಾರ್ ಚಂದ್ರ ಗೊತ್ತಾ ನಿಮ್ಗೆ? ಗೊತ್ತು. ಅಂದರೆ ರೀಸೆಂಟಾಗಿ ಈಗ ಅಂದರೆ ಕಾಂಗ್ರೆಸ್ಗೆ ಅವ್ರು ನಿಂತ್ಕೊಳ್ಳೋದ್ರೆ ಗೊತ್ತಾಗಿರೋದು ಕ್ಯಾಂಡಿಡೇಟ್ ಆಗಿ. ನಿಂಗೆ ಯಾವ್ದು ಬೆಸ್ಟ್ ಪಾರ್ಟಿ ಅಂತ ಅನ್ಸುತ್ತೆ? ಕಾಂಗ್ರೆಸ್. ಯಾಕೆಂದ್ರೆ ಅವರು ನಮ್ಗೆ ಎಲ್ಲರಿಗೂ ಅಂದರೆ ಈಗ ಎಲ್ಲ ಇರೋದು ಮಿಡಲ್ ಕ್ಲಾಸ್ ಅಲ್ವಾ, ಅವ್ರಿಗೆಲ್ಲ ಮಾಮೂಲಿ ಫುಡ್ಡೇ ಮೇನ್ ಆಗಿ ಬೇಕಾಗಿರೋದು, ಅದನ್ನ ಕೊಡ್ತಾರಲ್ಲ, ಅದಕ್ಕೆ ಸೊ ಮೇನ್. ಸೊ ಓಕೆ, ನಿಂಗೆ ಅನ್ಸುತ್ತಮ್ಮ? ಓಟಿದ್ಯಾ ನಿಂದು? ಓಟಿಲ್ಲ. ಓಕೆ ಮೇಡಮ್, ಏನ್ ಅನ್ಸುತ್ತೆ ಈ ಬಾರಿ ಯಾರು ಬರ್ಬೋದು ಅಂತ ಅನ್ಸುತ್ತೆ? ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ ಯಾಕೆ ಬರ್ತದೆ? ಬಂದೇ ಬರ್ತದೆ, ನಮ್ಗೆ ಐತೆ. ಅವರೆಲ್ಲ ಹೆಲ್ಪ್ ಮಾಡೋರು ನಮ್ಗೆ. ಏನ್ ಹೆಲ್ಪ್ ಮಾಡವ್ರೆ? ನಮ್ಗೆ ಬಡವ್ರಿಗೆ ಅಕ್ಕಿ ಕೊಡೋದು, ದುಡ್ಡು 2,000 ಹಾಕೋರು, ಅವ್ರಿಗೆಲ್ಲ ನಮ್ಗೆಲ್ಲ ಹೆಲ್ಪ್ ಆಗೈತೆ. ಅಲ್ಲ, ಮಂಡ್ಯದಲ್ಲಿ ರೈತರಿಗೆ ನೀರೇ ಕೊಟ್ಟಿಲ್ಲ, ಬೆಳೆಗಳೆಲ್ಲ ಒಣಗೋಗ್ತವೆ, ಕುಡಿಯಕ್ಕೂ ನೀರಿಲ್ದಂಗೆ ಆಗೈತೆ. ಸೊ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗಿಂದ ಮಂಡ್ಯದ ರೈತರ ಪರಿಸ್ಥಿತಿ ಬಹಳ ಒಂಥರ ಕನಿಷ್ಠವಾಗಿ ಹೋಗಿದೆ ಅಂತಾರಲ್ಲ ಮೇಡಮ್? ಅದು ಅವ್ರಿಗೆ ಬಿಟ್ಟದ್ದು ನಾವೇನು ಹೇಳಕ್ಕಾಗಲ್ಲ ಮೇಡಮ್ ಅವರೇ. ಓಕೆ, ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಅವರೇ? ನಮಗೂ ಅದೇ ಕಾಂಗ್ರೆಸ್ ಬರ್ಬೇಕು ಅನ್ನೋದೇ ಇಷ್ಟ. ಯಾಕೆ ಸಿದ್ದರಾಮಯ್ಯನವ್ರು ಇದ್ದಾರೆ ಅಂತನಾ? ಅವ್ರದ್ದು ಉಪಕಾರ ಮಾಡ್ತಾವ್ರೆ ಹೆಂಗಸರಿಗೆ, ಕಷ್ಟ ಸುಖ ಅನ್ನೋದಕ್ಕೆ. ಅವ್ರ ಪಾದ ನಮ್ಮ ತಲೆ ಮೇಲೆ. ಯಾರ ಪಾದ ತಲೆ ಮೇಲೆ? ಸಿದ್ದರಾಮಯ್ಯ ಪಾದ.
ಯಾಕೆಮ್ಮ? ಯಾಕೆ ಅನ್ನ ಕೊಡ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾ ಇವಿ. 2,000 ಕೊಡ್ತಾನೆ ಅವನಿಗೆ ಹಾಕ್ತೀನಿ ಕಣವ. ಅಮ್ಮ ಯಾರಿಗಮ್ಮ ಈ ಸರಿ ಓಟು? ಅಷ್ಟಕ್ಕೆ ಕಣವ, ಸಿದ್ದರಾಮಯ್ಯನಿಗೆ, ಕಾಂಗ್ರೆಸ್ಗೆ ಸರಿ. ಯಾಕಮ್ಮ? ಬೇಕು ನಮಗೆ ಬೇಕು ಕಣವ. ಸರಿಯವ್ವ, ಮಾತಾಡವ. ಹಂಗಲ್ಲ, ಏನೇನ್ ಲಾಭ ಆಗಿದೆ ನಿಮ್ಗೆ? ಏನೇನ್ ಒಳ್ಳೇದಾಗಿದೆ ಕಾಂಗ್ರೆಸ್ಸಿಂದ? ಕಾಂಗ್ರೆಸ್ಸಿಂದ ಅಕ್ಕಿ ಕೊಡ್ತಾರೆ, ಅಕ್ಕಿ ಕಾಸು ಕೊಡ್ತಾರೆ, ಆಮೇಲೆ 2,000 ರೂಪಾಯಿ ಕೊಡ್ತಾರೆ, ಅನ್ನ ಕೊಡ್ತಾವ್ರೆ, ಅಕ್ಕಿ ಕೊಡ್ತಾರೆ. ಸಾಕಲ್ವವ್ವ? ಅದಕ್ಕಿಂತ ಹಿಂದೇನು ಲಾಭ ಬೇಕು? ಈಗ ಮೋದಿ ಅವ್ರ ದೇಶ ಎಲ್ಲ ಕಾಯ್ತಾವ್ರಲ್ಲ. ಅಯ್ಯೋ, ಅವ್ರ ಪಂಚಾಯತಿ ಬೇಡ, ನಮ್ಗೆ ಗೊತ್ತು ಹೋಗಿಲ್ಲ, ಬೇಡ ಅವ್ರ ಸುದ್ದಿ ಬೇಡ. ನಮ್ಗೆ ಈಗ ಹೇಳಿದ್ನಲ್ಲ ಸಾಕು ಅಷ್ಟೇ. ಓಕೆ, ನೀವೇನ್ ಹೇಳ್ತೀರಮ್ಮ? ಏನಂತ ಹೇಳಿ? ಅಸ್ತಕ್ಕೇನೆ. ಈಗಿಂದ ಅಸ್ತಾನ, ಮೊದ್ಲಿಂದಾನು ಅಸ್ತಾನೆ? ಈಗ ಸಿದ್ದರಾಮಯ್ಯನವ್ರು JDS ಅಲ್ಲಿ ಇದ್ರಲ್ಲ, ಅವಾಗ ಅಸ್ತಾನೇನಾ ಅಥವಾ ಸಿದ್ದರಾಮಯ್ಯನವ್ರ? ಯಾರು? ಓಕೆ ಮೇಡಮ್ ಅವ್ರು, ಏನ್ ಅನ್ಸುತ್ತೆ ಈ ಬಾರಿ ಏನಾಗ್ಬೋದು ಎಲೆಕ್ಷನ್? ಹಸ್ತಕ್ಕೆ ಏನ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಈ ಊರಲ್ಲಿ? ಏನ್ ಕಣ್ಣು ಮುಚ್ಕೊಂಡು ಹಸ್ತಕ್ಕೆ? ಏನ್ ಸಿದ್ದರಾಮಯ್ಯನವ್ರು ಇದಾರೆ ಇಂತನಾ? ಹೌದು ಕಣವ. ಯಾಕೆ ಸಿದ್ದರಾಮಯ್ಯನವ್ರ ಅಂದ್ರೆ ಅಷ್ಟಿಷ್ಟ ನನಗೆ? ಅನ್ನ ಕೊಟ್ಟವ್ರೆ, ದುಡ್ಡು ಕೊಟ್ಟವ್ರೆ, ಎಲ್ಲಾನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಹಾಕ್ತಿವಿ. ಅವ್ರಿಗೆ ಹಾಕ್ತೀರಿ. ಈಗ ಬಿಜೆಪಿನೂ ಎಲ್ಲ ಒಳ್ಳೇದ್ ಮಾಡೈತಲ್ಲ ಈಗ. ಗೊತ್ತಿಲ್ಲಪ್ಪ ನಿಮ್ಗೇನು? ನಮ್ಗೆ ಕಷ್ಟ ಸುಖೆಲ್ಲ ಆಗಿದ್ದಾರೆ. ಆಲ್ ರೈಟ್, ಓಕೆ ಮೇಡಮ್ ಅವ್ರೆ, ತಮ್ಮ ಹೆಸರು? ವಸಂತ್. ವಸಂತ್ ಅವರೇ, ಈಗ ದೇಶಕ್ಕೆ ಮೋದಿ ಬೇಕು, ಕುಮಾರಣ್ಣನಂತ ನಾಯಕ ಬೇಕು. ಈಗ ಮಂಡ್ಯದಲ್ಲಿ ರೈತರಿಗೆ ನೀರು ಕೊಡ್ತಾ ಇಲ್ಲ, ನೀರಿಲ್ದೆ ಜನ ಒದಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿ ಹೇಳಿದ್ದೊಂದು ಮಾಡಿದ್ದೊಂದು. ಗ್ಯಾರಂಟಿ ಎಲ್ಲ ನಿಮ್ಗೆ ಬರ್ತೈತಾ? ಬಹಳ ಜನ ಗ್ಯಾರಂಟಿನೇ ಬರ್ತಾ ಇಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ. ಅಂದ್ರೆ ಅವ್ರು ಕೆಲವರು ಸುಳ್ಳು ಹೇಳ್ತಾರೆ. ಮತ್ತದೇನು ಅಂದ್ರೆ ಅದು ಅವರ ಈ ಹೆಸರುಗಳು ಮಿಸ್ಟೇಕ್ ಆಗಿರುವಂತವ್ರಿಗೆ ಇಲ್ಲ, ಅದೆಲ್ಲ ಸರಿ ಮಾಡಿಸಿದ್ದಾರೆ. ನಮ್ಗೆ ಎಲ್ಲ ಸರಿ ಮಾಡಿಸಿ ಎಲ್ಲಾರ್ಗು ಬರ್ತಿದೆ. ನಮ್ಮ ಪಂಚಾಯತಿ ಕಡೆಯಿಂದ ಎಲ್ಲಾನು ಮಾಡ್ಕೊಟ್ಟಿದ್ದಾರೆ. ಆ ಬರ್ದೇ ಇರುವಂತವ್ರಿಗೆ ಅದನ್ನ ಹೋಗಿ ಸರಿ ಮಾಡಿಸಿ ಎಲ್ಲಾರ್ಗು ಬರ್ತಿದೆ ಮೇಡಮ್. ಸಿದ್ದರಾಮಯ್ಯ ಕೊಟ್ಟಿರುವಂತ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳು ಉಪಯೋಗ ಬರ್ತಾ ಇದೆ ಎಲ್ಲಾರ್ಗು ನಮ್ಗೆ. ಮತ್ತೆ ಮೋದಿ ಅವರು ಅದು ಮಾಡಿದ್ರು ರೈತರಿಗೆ ಅಂತ ಮಾಡಿರೋದು. ನೀರಿಲ್ಲ ಅಂತಂದ್ರೆ, ಈಗ ಮಳೆ ಹುಯ್ದಿಲ್ಲ ಅಂತಂದ್ರೆ ಯಾರು ಬಂದ್ರು ಪ್ರಾಬ್ಲಮ್ಮೇ. ಮಳೆ ಇಲ್ಲ ಅಂತ KRS ಅಲ್ಲಿ ನೀರ್ ಐತೆ, ಆದ್ರೂ ಕೂಡ ರೈತರಿಗೆ ಬೆಳೆ ಹಾಕ್ಬಿಡಿ ಅಂತ ಹೇಳಿ ರೈತರಿಗೆ ಬೆಳೆ ಇಲ್ದಂಗ್ ಮಾಡಿ, ಕುಡಿಯಕ್ಕೂ ನೀರ್ ಇಲ್ದಂಗ್ ಮಾಡವ್ರೆ. ಕುಡಿಯಕ್ ನೀರ್ ಇಲ್ದಂಗ್ ಮಾಡವ್ರೆ. ಇರೋ ನೀರ ಬೆಂಗಳೂರು ಕಳಿಸ್ಲೇಬೇಕಲ್ಲ ಕುಡಿಯಕ್ಕೆ ಅವ್ರಿಗೆ. ಈಗ ರೈತರಿಗೆ ಎಲ್ಲಿ ಕೊಡ್ತಾರೆ ನೀರು? ಎಲ್ಲತಕ್ಕೂ ಎಲ್ಲಿ ಬರುತ್ತೆ ನೀರು? ಮಳೆ ಊದ್ರೆ ನೀರನ್ನ ಇಟ್ಕೊಳಕ್ ಆಯ್ತದ? ಕೊಡ್ಬೋದಲ್ವಾ? ಮಳೆನೇ ಇಲ್ಲ ಅಂತಂದಾಗ ಎಲ್ಲಾರ್ಗು ಪ್ರಾಬ್ಲಮ್. ಕುಮಾರಸ್ವಾಮಿ ಅವ್ರು ದೊಡ್ಡ ಲೀಡ್ರು, ಸ್ಟಾರ್ ಚಂದ್ರು ಯಾರು ಅಂತಾನೆ ಗೊತ್ತಿಲ್ಲ. ಸೊ ಕುಮಾರಸ್ವಾಮಿ ಅವ್ರಾದ್ರೆ ಮೋದಿ ಅವ್ರ ಹತ್ರ ಏನಾದ್ರು ತಗೊಂಬರ್ತಾರೆ, ಮಂಡ್ಯ ಜಿಲ್ಲೆ ಜನರಿಗೆ ಒಳ್ಳೇದ್ ಮಾಡ್ತಾರೆ. ಇವ್ರು ಸ್ಟಾರ್ ಚಂದ್ರ ಅವ್ರು ಈಗ ಎಲೆಕ್ಷನ್ಗೆ ಅಂತ ಬಂದಿದ್ದಾರೆ ಅಂತಾರಲ್ಲ ಮೇಡಮ್? ಇವಾಗ ಬಂದಿದ್ದಾರೆ ಅಂದ್ರೆ ಎಲೆಕ್ಷನ್ ಬಂದಾಗ ಬಂದು ವಿಚಾರಿಸ್ಕೊಳ್ಳೋದಲ್ಲ, ಎಲ್ಲಾ ಟೈಮಲ್ಲೂ ಬಂದು ವಿಚಾರಿಸ್ಕೋಬೇಕು ಅವರು. ಈಗ ಒಂದು ಮೇನ್ ಆಗಿ ಈಗ ಇಲ್ಲಿ ಅವರು ನಮ್ಗೆ ಇಲ್ಲಿಯವ್ರನ್ನ ನಾವು ಗೆಲ್ಸ್ಕೊಂಡಾಗ ನಾವು ಇಲ್ಲಿಯವ್ರಿಗೆ ಇಲ್ಲಿದು ಪರಿಸ್ಥಿತಿ ಏನು ಅಂತ ಗೊತ್ತಿರತ್ತೆ. ಮಂಡ್ಯದವ್ರನ್ನೇ ಗೆಲ್ಸಿದ್ರೆ ನಾವು, ಈಗ ಅವ್ರಿರೋದು ಬೇರೆ ಜಿಲ್ಲೆಯಲ್ಲಿ. ಈಗ ಇಲ್ಲಿಗೆ ಬರ್ತಾರೆ, ಇಲ್ಲೇನಾದ್ರೂ ನೀವು ಆಯ್ಕೆ ಮಾಡಿದ್ರೆ ಇಲ್ಲೇ ಇರ್ತಾರೆ, ಇಲ್ಲೇ ಬರ್ತಾರೆ, ಬಿಟ್ಕೊಡ್ತಾರೆ. ಗ್ಯಾರಂಟಿ ಕೊಡ ನಾವು ಅವ್ರ ಏನ್ ಅದಕ್ಕೆ ನಮ್ಗೆ ಗ್ಯಾರಂಟಿ ಕೊಡ್ತಾರೆ. ನಾವ್ ಇಲ್ಲಿರೋ ವ್ಯಕ್ತಿಗಳನ್ನ ನಾವು ಗೆಲ್ಸ್ಕೊಂಡಾಗ ನಮ್ಗೆ ಸಹಾಯ ಮಾಡೋಂಥದ್ದು ಕೇಳೋಕಾದ್ರೂ ನಮ್ಗೂ ಗೊತ್ತಾಗತ್ತೆ. ಅಲ್ಲ ಮೇಡಮ್, ಈಗ ದೇಶ ಉಳಿಬೇಕು ಅಂದ್ರೆ ಮೋದಿ ಅವ್ರು ಬೇಕೇ ಬೇಕು. ಮೋದಿ ಅವ್ರು ಇಲ್ಲ ಅಂದ್ರೆ ಈ ದೇಶನೇ ಹಾಳಾಗೋಗುತ್ತೆ ಅಂತಾರಲ್ಲ. ಅದು ಈ ಕೆಲವ್ರ ಮಾತು ಸುಳ್ಳು ಅದು. ಈಗ ಅವ್ರದ್ದು ಗ್ಯಾರಂಟಿಗಳು ಏನು ಅಂತಂದ್ರೆ ರೈತರಿಗೆ ಅಂತ ಜಮೀನು ಇರ್ತಕ್ಕಂಥವ್ರಿಗೆ, RTC ಇರ್ತಕ್ಕಂಥವ್ರಿಗೆ ಅವ್ರದ್ದು ಹೆಲ್ಪ್ ಆಗಿದೆ. ಬೇರೆದೇನು ಪೂರ್ತಿ ಹೆಲ್ಪ್ ಆಗಿರೋದಿಲ್ಲ ಮೇಡಮ್. ನಮ್ಮ ಪ್ರದೇಶದಲ್ಲಂತೂ ಒಂದು ಜಮೀನು ಇಲ್ದೇ ಇರುವಂತ ವ್ಯಕ್ತಿಗಳು ತುಂಬಾ ಇದೀವಿ. ಅವ್ರಿಗೆ ಏನ್ ಕೊಡ್ತಾರೆ? ಜಮೀನ್ ಇರೋರ್ಗೆ ಕೊಡ್ತಾರೆ. ಜಮೀನ್ ಇರೋರ್ಗೆ ರೋಡ್ ಆಗ್ತಾ ಇದೆ, ಹಿಂದೆಂದು ಆಗದೆ ಇರೋ ತರ ಎಲ್ಲ ದೊಡ್ಡ ದೊಡ್ಡ ಹೈವೇಗಳು ಆಗ್ತಾವೆ. ಹೈವೇಗಳು ಆಗ್ತವೆ ಅಂತಂದ್ರೆ ಎಲ್ಲಾನು ತಗೊಂಡೋಗ ಅವ್ರು ರೋಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಬಡವ್ರ ಬಗ್ಗೆ ಏನ್ ಮಾಡ್ತಾರೆ? ಇವ್ರು ತಿನ್ನಕ್ ಅನ್ನ ಇಲ್ದೆ ಹೋದ್ರೆ ರೋಡ್ ತಗೊಂಡ್ ಏನ್ ಮಾಡೋಣ? ಎಲ್ಲ ಫ್ರೀಯಾಗಿ ಕೊಟ್ಬಿಟ್ಟೆ ಎಲ್ಲ ಒಂಥರ ದಡ್ ಬಿದ್ದೋಗ್ತಾರೆ, ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಎಷ್ಟು ಈಗ ಅವ್ರು ಕೊಡೋದು
ಪೂರ್ತದ ಒಂದ್ ತಿಂಗಳಿಗೂ ಕುತ್ಕೊಂಡು ತಿನ್ನುವಷ್ಟು ಕೊಡ್ತಾ ಇಲ್ಲ. ರೈತರಿಗೆ ಬಡವ್ರ ಬಗ್ರಿಗೆ ಎಷ್ಟು ಉಪಯೋಗ ಆಗ್ಬೇಕು ಅಷ್ಟು ಕೊಡ್ತಿದ್ದಾರೆ. ಬಾಕಿದಾದ್ರೂ ಗೇಯ್ಕೋಬೇಕಲ್ವಾ? ಅಲ್ಲ, ಹೆಣ್ಮಕ್ಳು ಮನೇಲೆ ಇರ್ತಾ ಇಲ್ಲ, ಫ್ರೀ ಬಸ್ ಆಗ್ಬಿಟ್ಟು ಎಲ್ಲ ಊರ್ ಸುತ್ತಾವ್ರೆ. ನಾವು ಅಲ್ಲ, ಈಗ ನಿಜವಾಗ್ಲು ನಾನು ಮಂಡ್ಯದಲ್ಲಿ ಕೇಳ್ಕೊಂಡ್ ಬಂದಲ್ಲ, ಗಂಡ್ ಮಕ್ಳೆಲ್ಲ ರೊಚ್ಚಿಗೆದ್ದು ಓ ಅಂತ ಕುಣಿತಾವ್ರೆ. ಮನೇಲಿ ಹೆಣ್ಮಕ್ಳೇ ಇರ್ತಾ ಇಲ್ಲ, ಕಾಫಿ ಮಾಡ್ಕೊಳಕ್ಕೂ ಆಯ್ತಾ ಇಲ್ಲ, ಅಡ್ಗೆನೂ ಮಾಡಕ್ ಆಯ್ತಾ ಇಲ್ಲ, ಹೆಣ್ಮಕ್ಳು ಊರ್ ಸುತ್ತಾ ಇದಾರೆ ಅಂತ ಏನ್ ಅನ್ಸುತ್ತೆ ಮೇಡಮ್? ಇಲ್ಲ ಮೇಡಮ್, ಏನು ಅಂತಂದ್ರೆ ಈಗ ಎಲ್ಲೂ ಕರ್ಕೊಂಡು ಹೋಗದೆ ಇರುವಂತವ್ರಿಗೆ, ವಯಸ್ಸಾಗಿರೋರ್ಗೆ, ಈಗ ಮಕ್ಳು ಅಂದ್ರೆ ಅವ್ರವ್ರದ್ದೇ ಜೀವನ ನೋಡ್ಕೊಂಡಿರ್ತಾರೆ, ಒಂದು ಪುಣ್ಯ ಸ್ಥಳಗಳು ತೋರಿಸಿರಲ್ಲ, ಅಂತವ್ರಿಗೆ ತುಂಬಾ ಉಪಯೋಗ ಆಯ್ತು ಮೇಡಮ್ ಅವ್ರೆ ಇದು. ಸರಿನಾ? ಎಲ್ಲಾರು ಅವ್ರ ಕೆಲ್ಸ ಬಿಟ್ಟು ಎಲ್ಲಾರು ಸುಮ್ನೆ ಊರ್ ತಿರ್ಗಾಕ್ ಆಯ್ತದ ಹೇಳ್ತಾರೆ ಗಂಡ್ಮಕ್ಳು ಅಷ್ಟೇ. ಇಲ್ಲೇ ನಾನೇನೆ ಫ್ರೀ ಬಸ್ ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ನಾನೇನೆ. ಏನ್ರೆ ಬೇರೆದ್ಕೆಲ್ಲ ಉಪಯೋಗ ಇದೆ, ನಮ್ ಕೆಲಸ ಕಾರ್ಯಗಳಿಗೆ ಹೋಗ್ಬೋದು, ಫ್ರೀ ಬಸ್ ಬಳಸ್ಕೋಬಹುದು. ಆಲ್ ರೈಟ್ ಸರ್, ತಮ್ಮ ಹೆಸರು? ಮಧುಸೂದನ್ ಮೇಡಮ್. ಮಧುಸೂದನ್ ಅವರೇ, ಹೆಂಗಿದೆ ಎಲೆಕ್ಷನ್? ಕಾಂಗ್ರೆಸ್ ತುಂಬಾ ಸೂಪರ್ ಇದೆ ಮೇಡಮ್. ಇಲ್ಲಿ ಸೂಪರ್ ಆಗೈತಾ? ಕುಮಾರಸ್ವಾಮಿ ಅವ್ರದ್ದು ಸೂಪರ್ ಆಗೈತೆ ಹೇಳ್ತಾರೆ ಮೇಡಮ್, ಅವ್ರ ಪಕ್ಷದವ್ರು ಹೇಳ್ತಾರೆ. ನಮ್ಗೆ ಸರಿ ನಮ್ಮ ಗ್ಯಾರಂಟಿಗಳು. ನಿಮ್ದು ಒಂದ್ ಪಕ್ಷ, ಅವ್ರದ್ದು ಎರಡು ಪಕ್ಷ. ಅಲ್ಲಿ ಮೇಡಮ್ ಪರವಾಗಿಲ್ಲ, ಮಂಡ್ಯದ ಬಿಜೆಪಿ ಇಲ್ಲ ಮೇಡಮ್. ಅಲ್ಲ, ಮಂಡ್ಯದಲ್ಲಿ ಬಿಜೆಪಿ ಇಲ್ಲ ಕರೆಕ್ಟ್, ಆದ್ರೆ ಬಿಜೆಪಿ ಕಳೆದ ಒಂದು 5 ವರ್ಷಗಳಲ್ಲಿ ತನ್ನ ವೋಟ್ ಬ್ಯಾಂಕ್ ಏನೋ ಭದ್ರ ಮಾಡ್ಕೊಂಡಿದೆ, ಅಥವಾ ವೋಟ್ ಶೇರ್ ಏನ್ ಜಾಸ್ತಿ ಮಾಡ್ಕೊಂಡಿದೆ, ಅದು ಕುಮಾರಸ್ವಾಮಿ ಅವ್ರಿಗೆ ಆಡ್ ಆಗುತ್ತಲ್ಲ ಸರ್? ಇಲ್ಲ ಮೇಡಮ್, ಈ ಸರಿ ಯಾರು ಮೇಡಮ್ ಅವ್ರು ಹಾಕಲ್ಲ ಮೇಡಮ್. ಬಿಜೆಪಿ ಅವರು JDS ಯಾರು ವೋಟ್ ಮಾಡಲ್ಲ. ಬಿಜೆಪಿ ಅವ್ರು ಯಾರು JDS ವೋಟ್ ಮಾಡಲ್ವಾ? ಮೈತ್ರಿ ಸರ್ಕಾರ ಇದನ್ನು ಬಿಜೆಪಿ ಆಲ್ರೆಡಿ ಬಿಜೆಪಿ ಇರೋರು. ಅದು ಕಾಂಗ್ರೆಸ್ ಜೊತೆ ಇದ್ದಾಗ ಸರ್, ಕಾಂಗ್ರೆಸ್ JDS ಒಂದಾಗಿದ್ದಾಗ ಕಾಂಗ್ರೆಸ್ ಅವ್ರು ಯಾರು JDS ಅವ್ರು ವೋಟ್ ಹಾಕಿಲ್ಲ, ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋತಾದ್ರು. ಈಗ ಅವ್ರದ್ದು ಪವಿತ್ರ ಮೈತ್ರಿ ಅಲ್ವಾ? ಅಪವಿತ್ರ ಮೇಡಮ್ ಇದು. ಅದು ಅಪವಿತ್ರ ಅಂತೆ ಸರ್. ಕಾಂಗ್ರೆಸ್ ಜೊತೆ ಇತ್ತಲ್ಲ, ಅಲ್ಲ ಸರ್, ಕಾಂಗ್ರೆಸ್ ಜೊತೆ ಇತ್ತಲ್ಲ ಅದು ಅಪವಿತ್ರವಂತೆ, ಈಗ ಮಾಡ್ಕೊಂಡಿರೋದು ಪವಿತ್ರವಂತೆ ಮೇಡಮ್. ಅವರು ಮೂಗ್ ನರ್ಕೊಂಡು ಮಾತಾಡ್ಕತ್ತಾರೆ. ನಮ್ಗಂದು ಈ ಸರಿ ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳಿಂದ ಮಹಿಳಾ ಮತದಾರರು ಹೆಚ್ಚು ಸರಿ ಕಾಂಗ್ರೆಸ್ ಕೈ ಹಿಡಿತಾರೆ ಮೇಡಮ್. ಮೋದಿ ಅಂತ ಬಂದಾಗ ಗ್ಯಾರಂಟಿಗಳನ್ನು ಕೂಡ ಹಿಂದೆ ತಳ್ತಾರೆ. ಇಲ್ಲ ಮೇಡಮ್, ಮೋದಿ ಮೇಡಮ್ ನಮ್ಮ ಇದಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಆಗ್ಲಿ ಏನು ಮಾಡಿಲ್ಲ. ಅವ್ರು ಬರೀ ದೇಶ ಇದು ಮಾಡೋದು, ಸಕಾಲೀಕರಣ ಮಾಡೋದು, ಅದೊಂದು ಮಾಡಿ ದೇಶ ಮಾರಕ್ ಮಾಡಿದ್ರು ಮೇಡಮ್. ಆಲ್ರೆಡಿ ಸಾಲ ಮೇಡಮ್ ಕಾಂಗ್ರೆಸ್ ಸರ್ಕಾರದ ಎಷ್ಟಿದೆ ಈಗ. ಹಿಂದೂ ಧರ್ಮದ ಜನ ಉಳಿದಿದ್ದಾರೆ ಅಂತಂದ್ರೆ ಅದು ಬಿಕಾಸ್ ಆಫ್ ಬಿಜೆಪಿ. ಇಲ್ಲ ಮೇಡಮ್, ಕಾಂಗ್ರೆಸ್ ಅಲ್ಲ ಮೇಡಮ್. ಯಾಕೆ ಮೇಡಮ್ ಏನಾಗಿದೆ ಮೇಡಮ್? ಕಾಂಗ್ರೆಸ್ ಇದ್ದಾಗ 65 ವರ್ಷದ ಎಲ್ಲ ಕಟ್ಕೊಂಡ್ಬಂದ್ರು. ಈಗ ಗೆಜ್ಜುಗಳು ಕಟ್ಕೊಂಡಿರ್ತದೆ, ಒಬ್ಬ ಸೇರ್ಕೊಂಡಿರೋದು ಅಷ್ಟೇ. ಇಂದಿರಾ ಗಾಂಧಿ ಕಾಲದಿಂದ ಕಾಂಗ್ರೆಸ್ ಬೆಳೆಸ್ಕೊಂಡ್ ಬಂದದಕ್ಕೆ ಇವರು ಎಲ್ಲ ಇಂಪ್ರೂವ್ಮೆಂಟ್ ಮಾಡಕ್ಕೆ ಏಕಾಗಿ ಇವರೇ ಮಾಡಿಲ್ಲ. ನಾನು ದೇಶ ಮಾಡ್ತಾರೆ ಕಾಂಗ್ರೆಸ್ನವರು. ಇಲ್ಲ ಮೇಡಮ್, ಸುಳ್ಳು ಮೇಡಮ್ ಅದೆಲ್ಲ. ಇಲ್ಲಿ ನಾಯಕರೇ ಇಲ್ಲ, ಇವ್ರಿಗೆ ನಾಯಕ ಯಾರು ಅಂತಾನೆ ಗೊತ್ತಿಲ್ಲ, ಕಚ್ಚಾಡ್ತಾ ಇದ್ದಾರೆ. ಇವ್ರದ್ದು ಒಕ್ಕೂಟನೂ ಇಲ್ಲ, ಏನಿಲ್ಲ. ಇಲ್ಲ, ಸುಳ್ಳು ಮೇಡಮ್. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮಂಡ್ಯದ ರೈತರಿಗೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಗವರ್ನಮೆಂಟ್. ನೀರ್ ಕೊಡ್ತಾ ಇಲ್ಲ, ಬೆಳೆ ಹಾಕ್ಬೇಡಿ ಅಂತ ಹೇಳಿ ರೈತರನ್ನ ವಂಚನೆ ಮಾಡಿದ್ದಾರೆ. KRS ಡ್ಯಾಮ್ ಅಲ್ಲಿ ನೀರ್ ಐತೆ, ಆದ್ರೂ ಯಾಕೆ ಈ ಬೆಳೆಗಾರರಿಗೆ ಬೆಳೆ ಹಾಕ್ಲಾರ್ದಂಗ್ ಮಾಡಿದ್ದಾರೆ. ಈಗ KRS ಅಲ್ಲಿ ನೀರು ಬೆಂಗಳೂರು ಕುಡಿಯೋರು ನೀರು ಕೊಡ್ಬೇಕು, ಅಲ್ಲಿರೋದು ಅಷ್ಟೇ. ಹಂಗಂತ ಮಂಡ್ಯ ಜನರು ಸುಮ್ನೆ ಇರ್ಬೇಕಾ? ಮಂಡ್ಯ ಜನ ಹೆಂಗಾದ್ರೂ ಹಾಳಾಗೋದ್ರು ಪರವಾಗಿಲ್ಲ. ಈಗ ಒಂದು ಕುಡಿಕ್ ನೀರಿಲ್ಲ ಅಂದ್ರೆ ಜೀವ ಸತ್ತೋಗ್ಬಿಡ್ತಾರೆ. ಒಂದು 10 ಊಟ ಇಲ್ಲ ನೀರು ಇರ್ಬೇಕು ಮೇಡಮ್. ಇವತ್ತು ಬೆಂಗಳೂರು ನೀರ್ ಬೇಡ ಮೇಡಮ್. ಅಂದ್ರೆ ಹಂಗಲ್ಲ ಸರ್, ಹಂಗಂತ ನೀವು ಮಂಡ್ಯ ಜನ ಬೆಳೆ ಇಲ್ದೆ ಏನು ಇಲ್ದೆ ನೀವು ಒಳಗೋಗ್ಲಿ, ಜನ ಎಲ್ಲ ಏನಾದ್ರೂ ಪರವಾಗಿಲ್ಲ, ಬೆಂಗಳೂರು ಮಾತ್ರ ನೀರ್ ಕೊಡ್ತಾ ಇರ್ಬೇಕಾ? ಇನ್ನೇನ್ ಮೇಡಮ್ ಅಂತಂದ್ರೆ ಮೇಡಮ್ ಅವರು ನಮ್ಮ ಜೀವ ಇರ್ತಾನೆ, ಅವ್ರು ಸತ್ತೋಗ್ಬಿಡ್ಲಿ ಅವರೆಲ್ಲ. ಹಂಗಾರೆ ಮೇಡಮ್ ಈಗ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿ ಮೇಡಮ್ ಪಕ್ಕ ಮೇಡಮ್. ಸ್ಟಾರ್ ಚಂದ್ರು ಯಾರು ಅಂತಾನೆ ಗೊತ್ತಿಲ್ಲ, ಈಗ ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅವ್ರನ್ನ. ಮೇಡಮ್ ನಮ್ಗೆ ಸ್ಟಾರ್ ಚಂದ್ರು ಯಾರು ಅಂತ ನನಗೆ ಗೊತ್ತಿದೆ, ಕೆಲವರು ಗೊತ್ತಿದ್ರು. ನಾವು ಮೇಡಮ್ ಕಾಂಗ್ರೆಸ್ ಅಭ್ಯರ್ಥಿ ಈಗ ಮಂಡ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಮೇಡಮ್ ಅವರು ಅಭ್ಯರ್ಥಿ ಅನ್ಕೊಂಡು ಮತ ಚಲಾವಣೆ ಮಾಡ್ತೀವಿ ನಾವು. ಅವ್ರಿಗೆ ಚಲರಾಯಸ್ವಾಮಿ ಅವರು ಅವ್ರು 3 ಜನ ಮುಖ ನಡ್ಕೊಂಡು ನಾವು ನಮ್ಮ ಮಂಡ್ಯದಲ್ಲಿ ಈಗ ರವಿಕುಮಾರ್ ಗೌಡ್ರು ಅವರು ತುಂಬಾ ಅಭಿವೃದ್ಧಿ ಕೆಲಸ ಮಾಡಿದ್ರು. ಈಗ ಅವ್ರ ಮುಖ ನೋಡ್ಕೊಂಡು ನಮ್ಮ ಮಂಡ್ಯ ತಾಲೂಕಲ್ಲಂತೂ ಈ ಸಾರಿ ಅದಕ್ಕೆ ಹೆಚ್ಚು ಹೋದ ಸಾರಿಗಿಂತನೂ ಈ ಸಾರಿ ಹೆಚ್ಚು ಬಹುಮತ ಕೊಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲ, ಕುಮಾರಸ್ವಾಮಿ ಅವರು ಕೂಡ ವೆರಿ ಗುಡ್ ಲೀಡರ್. ಅವ್ರೇನು ಅವರು ಇವಾಗ ನೋಡಿ ರೈತರು ಸಾಲ ಮನ್ನಾ ಮಾಡಿದ್ರು, ಅಂತ ಒಂದು ಕೆಲಸಕ್ಕೆ ಯಾರು ಕೈ ಹಾಕೇ ಇರ್ಲಿಲ್ಲ ಇಲ್ಲಿಯವರೆಗೆ. ಏನ್ ಸರ್, ರೈತರ ಸಾಲ ಮನ್ನಾ ಮಾಡುವಂತ ಅಷ್ಟು ದೊಡ್ಡ ಸ್ಟೆಪ್ ಯಾರು ತಗೊಂಡಿರ್ಲಿಲ್ಲ. ಬಟ್ ಒಂದು ಸ್ಟೆಪ್ ತಗೊಂಡ್ರು, ರೈತರ ಸಾಲ ಮನ್ನಾ ಮಾಡಿದ್ರು. ರೈತರ ಪರವಾಗಿ ನಿಮ್ಗೆ ಇಷ್ಟನೋ ಕಷ್ಟನೋ ಮಾತಾಡುವಂತಹ ಲೀಡರ್ಸ್ ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಬ್ರು. ಸಿದ್ದರಾಮಯ್ಯ ಅವರು ಸಾಲ ಮನ್ನಾ ಮಾಡಿದ್ದಾರೆ ಮೇಡಮ್. ಅವರು ಕಾಂಗ್ರೆಸ್ ಇಂದ ಅವರು ಮನಮೋಹನ್ ಸಿಂಗ್ ಅವರು ಇದ್ದಾಗ, ಹೌದು, ಕಾಂಗ್ರೆಸ್ ಪಕ್ಷದಿಂದ ಸಾಲ ಮನ್ನಾ ಮಾಡ್ತಾರೆ. ಮನಮೋಹನ್ ಸಿಂಗ್ ಫಸ್ಟ್ ಸ್ಟಾರ್ಟಿಂಗ್ ಮನ್ನಾ ಮಾಡಿದ್ರು. ಅವರು ಎಲ್ಲಾ ಬ್ಯಾಂಕ್, ರಾಷ್ಟ್ರೀಯ ಬ್ಯಾಂಕ್, ಎಲ್ಲ ಮಾಮೂಲಿ ಬ್ಯಾಂಕ್ಗಳು ಎಲ್ಲಾ ಸೇರಿ ಮನ್ನಾ ಮಾಡಿದ್ರು. ಇವರು ಒಂದು ಸಹಕಾರಿ ಬ್ಯಾಂಕ್ ಮಾತ್ರ ಮನ್ನಾ ಮಾಡಿದ್ರು ಕುಮಾರಸ್ವಾಮಿ ಅವರು. ಸಿದ್ದರಾಮಯ್ಯ ಅವರು ಮಾಡಿದ್ರು ಎಲ್ಲಾ ಬ್ಯಾಂಕ್. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಮತ ಚೆನ್ನಾಗಿ ಬರ್ತದೆ ಮೇಡಮ್.
ಚೆನ್ನಾಗ್ ಬರ್ತದೆ. ಹೌದು ಈ ಸರಿ ಫೈಟ್ ಇದೆ ಅಂತಾರಲ್ಲ ಸರ್, ಕುಮಾರಸ್ವಾಮಿ ಅವ್ರು ಬಂದ್ಮೇಲೆ ಇಲ್ಲಿ ಚಿತ್ರಣನೇ ಬದಲಾಗೋಗಿದೆ. ಹೌದು ಮೇಡಮ್, ಈಗ ಒಬ್ಬ ಮಾಜಿ ಮುಖ್ಯಮಂತ್ರಿ ಅವ್ರು ಬಂದು ನಿಂತ್ಕೊಂಡಾಗ ಸ್ವಲ್ಪ ಫೈಟ್ ಇರ್ತದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ 2 ಸಾರಿ ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು. ಅವ್ರದ್ದು ಏನಿದ್ರು ಹಾಸನ, ರಾಮನಗರ ಅಲ್ಲಿ ಮಾತ್ರ ಮೇಡಮ್. ನೀವೇನ್ ಸರ್, ಅದು ಹಾಸನ ಜನ್ಮಭೂಮಿ, ಹೌದು ರಾಮನಗರ ಕರ್ಮಭೂಮಿ, ಅದೆಲ್ಲದಕ್ಕಿಂತ ಮಿಗಿಲಾದ ಭೂಮಿ ಈ ಭೂಮಿ ಅಂತ ಅವ್ರು ಹೇಳ್ತಾ ಇರೋದು. ಹೇಳ್ಬೋದು ಮೇಡಮ್. ಈಗ ಎಲ್ಲ ಈಗ ರಾಮನಗರ ಆಯ್ತು, ಚನ್ನಪಣ್ಣ ಆಯ್ತು, ಈಗ ಮಂಡ್ಯಕ್ಕೆ ಬಂದಿದ್ದಾರೆ. ಈಗ ನೆಕ್ಸ್ಟ್ ಮಂಡ್ಯ ಆದ್ಮೇಲೆ ಮೈಸೂರಿಗೆ ಹೋಗ್ತಾರೆ. ಇನ್ನ ಮೈಸೂರು ಎಲ್ಲಿ ಹಿಂಗೆ ಹೋಗ್ತಾ ಇರ್ತಾರೆ. ನಮ್ಮ ಜನ್ಮಭೂಮಿ ನಮ್ದು ಅಂತ ಅನ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಎಲ್ಲಿಯವರೋ ಬಂದು ಎಲ್ಲ ಸರ್, ಎಲ್ಲಿಯವರೋ ಬಂದು ಈಗ ರಾಹುಲ್ ಗಾಂಧಿ ಅವರು ವಯನಾಡ್ಗೆ ಹೋಗಿ ನಿಂತ್ಕೋ, ರಾಹುಲ್ ಗಾಂಧಿ ಅವ್ರಿಗೂ ಕೇರಳಕ್ಕೆ ಏನ್ ಸಂಬಂಧ, ವಯನಾಡ್ಗೆ ಹೋಗಿ ನಿಂತ್ಕೋತಾರೆ. ಹಂಗೆ ನಮ್ ಕರ್ನಾಟಕದವ್ರು ಎಲ್ ಬೇಕಾದ್ರೂ ನಿಂತ್ಕೋಬಹುದಲ್ವಾ? ಮೇಡಮ್, ಅದರಿಂದ ಈಗ ಇಲ್ಲಿ ಕಾಂಗ್ರೆಸ್ ಪಕ್ಷನೇ ಬರೋದು ಮೇಡಮ್. ಇಲ್ಲಿ ಕಾಂಗ್ರೆಸ್ಗೆ ಓಟು. ಸರ್ ಏನ್ ಅನ್ಸುತ್ತೆ ಸರ್ ನಿಮ್ಗೆ, ಇಲ್ಲಿ ಫೈಟ್ ಇದೆ ಅಂತ ಅನ್ಸುತ್ತಾ? ಖಂಡಿತ ಫೈಟ್ ಇದೆ ಮೇಡಮ್. ನಮ್ ಸ್ಟಾರ್ ಚಂದ್ರ ಅವರು ಈ ಬಾರಿ ಕುಮಾರಸ್ವಾಮಿ ಏನೋ ಅನ್ಕೊಂಡ್ ಬಂದಿದ್ರು, ಅದು ಈ ಆಟ ನಡೆಯಲ್ಲ. ಸ್ಟಾರ್ ಚಂದ್ರ ಅವರು ಆರಾಮಾಗಿ ಗೆಲ್ತಾರೆ. ಯಾಕೆ ನಡೆಯಲ್ಲ ಸರ್ ಆಟ? ಯಾಕಂದ್ರೆ JDS ನ ಭದ್ರಕೋಟೆ ಆಗಿತ್ತು ಮಂಡ್ಯ. ಇದೇನು ಇದಲ್ಲ, ಈ ಕಳೆದ ಒಂದು 5 ವರ್ಷಗಳ ಹಿಂದೆನೆ 7 ಜನ MLAಗಳು 3 ಜನ ಮಿನಿಸ್ಟ್ರು ಇದ್ದದ್ದು, ಹೌದಲ್ಲ ಸರ್? ಸೊ ಇಂತಹ ಒಂದು ಭದ್ರಕೋಟೆಯಲ್ಲಿ ಇದ್ದಂಥವ್ರು ಅವರೇನೇನು ತುಂಬಾ ಈಗ ಬಂದು ಏನೋ ಮಾಡ್ತೀವಿ ಅಂತ ಬಂದವರಲ್ಲ, ಹೌದಲ್ವಾ ಸರ್? ಮೇಡಮ್, ಭದ್ರಕೋಟೆ ಅಂತ ಅನ್ನೋದು ನೀವು ಹೇಳ್ದಂಗೆ ಹಿಂದೆ ಇತ್ತೇನೋ, ಆದ್ರೆ ಈಗ ನಡೆಯಲ್ಲ. ಯಾವಾಗ ಅವರು ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ರು ಅವತ್ತೇ ಮುಗ್ದೋಯ್ತು ಅವ್ರ ಕತೆ. ಏನ್ ಸರ್ ಕೋಮುವಾದಿಗಳಂದ್ರೆ ಏನು ಮೇಡಮ್? ಜಾತಿ ಈಗ ದೇಶ ಪ್ರೇಮ ಇರುವಂತದ್ದು, ನಮ್ಮ ರಾಷ್ಟ್ರದ ಬಗ್ಗೆ ಒಂದು ಪ್ರೀತಿಯನ್ನ ಬೆಳೆಸ್ಕೊಳ್ಳೋದು ಮತ್ತು ಧರ್ಮದ ಪರವಾಗಿ ಮಾತನಾಡೋದು, ಅದು ಕೋಮುವಾದನಾ? ಮೇಡಮ್, ಹಂಗಾರೆ 10 ವರ್ಷದ ಆಯ್ತು ಮೋದಿ ಅವ್ರು ಬಂದು ಅಲ್ಲಿ ಗಂಟ ನಾವು ದೇಶಭಕ್ತರಲ್ವಾ? ಅವ್ನು ಬಂದಾದ್ಮೇಲೆ ನಾವು ದೇಶಭಕ್ತಿ ಕಲಿಬೇಕಾ? ಜಾಸ್ತಿ ಆಗಿದೆ ಈಗ. ಎಲ್ಲಾಗಿದೆ ಜಾಸ್ತಿ. ಕೋಮುವಾದಿಯಾಗಿ ಇಡೀ ದೇಶನ ಅಲ್ಲೋಲ ಕಲ್ಲಲ್ಲ ಆಯ್ತಾ ಕೂತೈತೆ. ಈಗ ಮಾತೆತ್ರ ಏನ್ ಮಾಡ್ತಾರೆ ಗೊತ್ತ, ಅಭಿವೃದ್ಧಿ ಶೂನ್ಯ. ಅದು ಮೋದಿ ಅವ್ರದ್ದು. ಈಗ ನಮ್ಮ ರಾಜ್ಯದಲ್ಲಿ ಇರ್ಬೋದು, ಕಳೆದ ಬಾರಿ ಬಿಜೆಪಿ ಗೌರ್ಮೆಂಟ್ ಇತ್ತು, ಎಷ್ಟು ಸರ್ಕಾರಿ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ರು? ಅಲ್ಲ ಬಿಡಿ, ಈಗ ಸ್ಟೇಟ್ ಗವರ್ಮೆಂಟ್ ಬಿಟ್ಬಿಡಿ. ಈಗ ಸ್ಟೇಟ್ ಗವರ್ಮೆಂಟ್ ನೋಡೇ ಜನ ವೋಟ್ ಹಾಕಿ ಕಾಂಗ್ರೆಸ್ ಗವರ್ಮೆಂಟ್ ನ ತಂದಿದ್ದಾರೆ. ಆದ್ರೆ ಮೋದಿ ಅವರು ಸತತ ಎಷ್ಟು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ನೀವ್ ಹೇಳಂಗ ಆಗಿತ್ತು ಅನ್ನೋದಾದ್ರೆ ಕಳೆದ ಬಾರಿನೇ ಜನ ಸೋಲ್ಸ್ಬಿಡ್ತಾ ಇದ್ರು ಅವ್ರನ್ನ. ಯಾಕಂದ್ರೆ ನೋಟ್ ಬ್ಯಾನ್ ಆಯ್ತು, ಜನ ಎಷ್ಟೊಂದು ಸಫರ್ ಆದ್ರೂ ಕೂಡ ಮೋದಿ ಅವ್ರನ್ನ ಕೈ ಬಿಡ್ತಾ ಇಲ್ಲ ಇಡೀ ರಾಷ್ಟ್ರಾದ್ಯಂತ ಜನ. ಸೊ ನೀವ್ ಹೇಳಿದ್ದೆ ನಿಜ ಆಗಿದ್ದಿದ್ದರೆ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಆಗ್ತಿರ್ಲಿಲ್ವಲ್ಲ ಸರ್? ಮೇಡಮ್, ಅದು ಮೋಡಿ ಮಾಡ್ತಾ ಇದ್ರು ಇಷ್ಟು ವರ್ಷ, 10 ವರ್ಷದಲ್ಲಿ. ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ ಮಾಧ್ಯಮಗಳಿಗೆ ಗೊತ್ತು, ಯಾವತ್ತಾರ ಅಭಿವೃದ್ಧಿ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ಲ. ಇವತ್ತೆಲ್ಲ ಜನ ಅರ್ಥ ಮಾಡ್ಕೊಂಡವ್ರೆ. ಹಿಂದೆ ಇತ್ತು, ನಾನೇನಪ್ಪ ಈಗ ಇಷ್ಟು ವರ್ಷದಲ್ಲಿ ಇದು ಅಭಿವೃದ್ಧಿ ಮಾಡಿದೀನಿ, ದೇಶದಲ್ಲಿ ಇಷ್ಟು ಸಾಲ ಇತ್ತು, ಇಷ್ಟು ಸಾಲ ಜಾಸ್ತಿ ಮಾಡಿದೀನಿ ಅಂತನೂ ಸಹ ಹೇಳಲಿಲ್ಲ. 2 ಕೋಟಿ ಉದ್ಯೋಗ ಅಂತಂದ್ರು, ಉದ್ಯೋಗನೂ ಇಲ್ಲ, ಪಕೋಡ ಮಾರಿ ಅಂತ ಹೇಳಿದ್ರು. ಆಯ್ತಲ್ಲ, 15 ಲಕ್ಷ ಅಕೌಂಟ್ ಕಣ ಅಂತಂದ್ರು. ಈಗ ಎಲ್ಲಾರು ಫ್ರೀ ಅಕೌಂಟ್ ಮಾಡಿಸ್ಬಿಟ್ರು. ಈಗ ಅಕೌಂಟ್ ಮಾಡಿಸಿರೋದಾಗೈತಲ್ಲ ಪರಿಸ್ಥಿತಿ. 5,000 ಕೋಟಿ ದಂಡ ಅವ್ರಿಗೆ. ಅಲ್ಲ ಸರ್, ಸಿದ್ದರಾಮಯ್ಯನವರು ಒಂಥರ ಸಿದ್ದರಾಮುಲ್ಲಾ ಖಾನ್ ಅಂತ ಪ್ರಚಾರ ಮಾಡ್ತಾರಲ್ಲ ಸರ್, ಏನ್ ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ಸಿದ್ದರಾಮಯ್ಯ ಲೆವೆಲ್ ಬೆಳೆಯಕ್ಕೆ ಯೋಗ್ಯತೆ ಇಲ್ಲ, ಹಾಗಾಗಿ ಆತರ ಹೇಳ್ತಾರೆ. ಸಿದ್ದರಾಮಯ್ಯನವರು ಈ ನಾಡಿಗೆ ಏನೇನ್ ಕೊಡುಗೆ ಕೊಟ್ಟವ್ರೆ ಅಂತ ಅನ್ನೋದು ಇಡೀ ರಾಜ್ಯ ಜನತೆಗೆ ಗೊತ್ತು. ಹಸಿವು ಮುಕ್ತ ಕರ್ನಾಟಕ ಮಾಡಿದಂಥವ್ರು, ಒಂದು ಭ್ರಷ್ಟಾಚಾರದ ಒಂದು ಅವ್ರ ಮೇಲೆ ಯಾವ್ದೇ ರೀತಿ ಕೇಸ್ ಅಂತೂ ಒಂದೂ ಇಲ್ಲ. ಅದು ಹೊಟ್ಟೆವ್ರಿ ಇವ್ರಿಗೆ. ಅಲ್ಲ ಸರ್, ಈಗ ಹಸಿವು ಮುಕ್ತ ಕರ್ನಾಟಕ ಎಲ್ಲ ಕರೆಕ್ಟು. ಗ್ಯಾರಂಟಿಗಳು ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇವೆ, ರಾಜ್ಯನ ದಿವಾಳಿ ಮಾಡ್ಬಿಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು. ಫ್ರೀ 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 ಅಂತ ಓಟ್ಗೋಸ್ಕರ ಫ್ರೀಗಳನ್ನ ಕೊಟ್ಟು ಗ್ಯಾರಂಟಿಗಳಿಂದ ಮುಂದೊಂದು ದಿನ ಕರ್ನಾಟಕ ರಾಜ್ಯ ದಿವಾಳಿ ಎದ್ದೋಗುತ್ತೆ, ಖಜಾನೆ ಖಾಲಿ ಆಗುತ್ತೆ. ಮೇಡಮ್, ಈಗ ಅವ್ರು ಕೊಡ್ತಾರ ಹಣ ತಗೊಂಡೋಗ್ಬಿಟ್ಟು ನಮ್ಮ ಬಡವರು ತಗೊಂಡ ಮನೇಲಿ ಬೀರು ಬೀಗ ಹಾಕೋ ಮಡಿಕೋತಾ ಇಲ್ಲ. ಅದನ್ನ ದಿನ ಬೆಳಗಾದ್ರೆ ತರಕಾರಿಗೋ, ದಿನಸಿ ಧಾನ್ಯಕ್ಕೋ, ಎಣ್ಣೆಗೋ, ಎಲ್ಲದಕ್ಕೂ ಗ್ಯಾಸ್ ಎಲ್ಲದಕ್ಕೂ ಬಳಸ್ತಾವ್ರೆ. ಅದ್ ಪುನಃ ಟ್ಯಾಕ್ಸ್ ರೂಪಕ್ಕೆ ಹೋಗೋದಿಲ್ವಾ? ಇವ್ರ ತರ ಮೋಸ ಮಾಡ್ತಾರಾ? ಕರ್ನಾಟಕದಿಂದ ಎಷ್ಟು ಟ್ಯಾಕ್ಸ್ ಹೋಯ್ತು ಸೆಂಟ್ರಲ್ಗೆ, ನಮ್ಗೆ ಎಷ್ಟು ಕೊಟ್ರು? ಮಲ್ತಾಯಿ ಧೋರಣೆ ಮಾಡ್ಕೊಂಡು ಅವತ್ತಿಂದ ಬಂದವ್ರೆ. ಆ ಕೊಡಗಲ್ ಫ್ಲಡ್ ಆದ್ರೆ ಪಪ್ಪ ಅಂದ್ರೆ ನೋಡಕ್ ಬರೋದಿಲ್ಲ. ಕೋವಿಡ್ ಟೈಮಲ್ಲಿ ಬರಲಿಲ್ಲ. ನೋಡಿ ಕೊಡಗಲ್ ಫ್ಲಡ್ ಆದಾಗ ಜನರ ಕೈ ಹಿಡಿದಿದ್ದು ಕುಮಾರಸ್ವಾಮಿ ಅವರು, ನಿಮ್ಗೆ ನೆನಪಿದ್ಯಾ? ಮೇಡಮ್, ಕುಮಾರಸ್ವಾಮಿ ಅವರು ಅಲ್ಲಿ ಬಂದು ನಿಂತ್ಕೊಂಡಿದ್ರ, ಸಿದ್ದರಾಮಯ್ಯನವರು ಹೋಗಿ ನಿಂತ್ಕೊಂಡು ಎಲ್ಲಾನ ಪರಿಶೀಲನೆ ಮಾಡಿದಂತ. ಇಲ್ಲ, ಕುಮಾರಸ್ವಾಮಿ ಅವರು ಸಾರಾ ಮಹೇಶ್ ಅವರನ್ನ ಕಳಿಸಿ ಕೂರ್ಗಲ್ಲಿ ಆದಂತಹ ಆ ಒಂದು ಫ್ಲಡ್ ನಿಂದ ಆದಂತಹ ಏನೇನು ಅವ್ಯವಸ್ಥೆ ಇತ್ತೋ ಅದನ್ನ ಸರಿ ಮಾಡೋದ್ರಲ್ಲಿ ಕುಮಾರಸ್ವಾಮಿ ಅವ್ರ ಪಾತ್ರನ ಯಾರು ತಳ್ಳಿ ಹಾಕಂಗ ಆಗಲ್ಲ, ಇನ್ಕ್ಲೂಡಿಂಗ್ ಮೀ. ಯಾಕಂದ್ರೆ ಗುಣಕ್ ಮತ್ಸರ ಬೇಡ, ಮಾಡಿರೋ ಕೆಲಸನ ಇಲ್ಲ ಅಂತ ಹೇಳ್ಬಾರ್ದು. ಮೇಡಮ್, ಈಗ ಕೊಡಗಲ್ ಫ್ಲಡ್ ಆದಾಗ ಅದಕ್ಕೆ ಹಣ ರಿಲೀಸ್ ಮಾಡಿದವ್ರು ಯಾರು ಮಾಡಿದ್ ಮೇಡಮ್? 1,000 ಕೋಟಿ ಕೊಟ್ರಲ್ಲ ಇವರು ಕೋಮುವಾದಿ ಪಕ್ಷದವರು ಮತ್ತೆ JDS ನವ್ರು ಸೇರ್ಕೊಂಡು. ನಮ್ಗೆ ಗೊತ್ತಿತ್ತು ಆಲ್ರೆಡಿ ಇವರು ಬಿ ಟೀಮ್ JDS ಅಂದ್ರೆ ಕಾಂಗ್ರೆಸ್, ಬಿಜೆಪಿ ಬಿ ಟೀಮ್ JDS ಅಂತ ಗೊತ್ತಿತ್ತು. ಸಾಹೇಬ್ರು ಮೊಟ್ಟೆ ಹೊಡಿಸಿದ್ರು,
ನಾಚಿಕೆ ಆಗೋದಿಲ್ಲ ಇವ್ರಿಗೆ ಈ ತರ ರಾಜಕಾರಣ ಮಾಡಕ್ಕೆ. ಅಲ್ಲಿ 1,000 ಕೋಟಿ ಕೊಟ್ಟವ್ರಿಗೆ ಮೊಟ್ಟೆ ತಗೊಂಡು ನೋಡಿಸ್ತಾರೆ ಇವರು. ಇವ್ರು ನೋಡಿ ಮೇಡಮ್, ಈ ಬಾರಿ ಯಾರು ಏನೇ ಹೇಳಿದ್ರು ಅಷ್ಟೇನೆ, ಮಂಡ್ಯದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ 20 ಸೀಟು ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಇವರ ಮೈತ್ರಿ ಅವ್ರಿಗೆ ಏನಿದ್ರು ಅವ್ರವ್ರ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ ಅಷ್ಟೇ ಹೊರತು ಜನಸಾಮಾನ್ಯರಿಗೆ ಏನು ಉಪಯೋಗ ಇಲ್ಲ. ಜನ ಅರ್ಥ ಮಾಡ್ಕೊಂಡ್ರೆ ಸ್ಟಾರ್ ಚಂದ್ರ ಅವ್ರಿಗೆ ಕೇಳ್ಬೋದು, ಅವ್ರು ಎಲ್ಲಿದ್ರು, ಎಲ್ಲಿ ಬಂದ್ರು, ಏನ್ ಮಾಡಿದ್ರು. ಅಯ್ಯೋ, ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಗೊತ್ತಿರೋರು ಗೊತ್ತು ರೀ. ನಮ್ಮ ಹಿಂದೆ ಒಬ್ಬ ಕಾರ್ಯಕರ್ತನ ಕೊಟ್ಟವ್ರೆ, ಅವ್ರ ಕುಟುಂಬದವ್ರು ಕೊಟ್ಟಿಲ್ಲ. ಏನಾರ ಕೋಲಾರ ಏನಾದ್ರೂ ಅದೇನು ಮೀಸಲಾತಿ ಇಲ್ಲ ಅಂದಿದ್ರೆ ಇವ್ರ ಕುಟುಂಬದಲ್ಲಿ ಇನ್ಯಾರು ನಿಲ್ಲಿಸ್ತಿದ್ರೋ ಗೊತ್ತಿಲ್ಲ ಮಾತ್ರ. ಆದ್ರೆ ಈ ಬಾರಿನೂ ಅಷ್ಟೇನೆ ಕೋಲಾರದಲ್ಲಿ ಸುಮ್ಮನೆ ಆಗಲ್ಲ. ಅಲ್ಲಿಂದ ಇನ್ನೊಬ್ಬ ನಾಯಕ ಅವನೇ ಅಲ್ಲಿ, ಎಲ್ಲೆಳೆ ಬೈರ್ತೀವಿ ಸುರೇಶ್ ಅಣ್ಣ, ಅವನು ಉಸ್ತುವಾರಿ. ಅಲ್ಲಿ ಗೆಲ್ಬೇಕಾದ್ರೆ ಭಾರಿ ಕಷ್ಟ ಆಯ್ತು ಈ ಸರಿ ಅಲ್ಲಿ ಕೋಲಾರದಲ್ಲಿ. ಹಾಗಾಗಿ ಈ ಬಿಜೆಪಿ ಗೌರ್ಮೆಂಟು ಈ ಸೆಂಟ್ರಲ್ ನಲ್ಲಿ ಬೇಸರ ಆಗ್ಬಿಟ್ಟೈತೆ. ನೋಡಿ ನಮ್ಮ ರಾಹುಲ್ ಗಾಂಧಿ ಅವರು ಹೆಂಗ್ ಪಾದಯಾತ್ರೆ ಮಾಡ್ತಾರೆ ನೋಡ್ರಿ. ಪಾದಯಾತ್ರೆ ಮಾಡಿದ್ರು ಕೂಡ ವೋಟ್ ಕನ್ವರ್ಟ್ ಆಗ್ತಿಲ್ವಲ್ಲ. ಏನಕ್ಕಾಗಲ್ಲ ಮೇಡಮ್, ನೋಡಿದ್ದಾರೆ. ಯಾಕಂದ್ರೆ ಅವ್ರಿಗೇನು ಐಷಾರಾಮಿ ಜೀವನ ಮಾಡ್ಕೊಂಡು ಆರಾಮಾಗಿರ್ಬೋದು ಮನೇಲಿ. ಈ ದೇಶ ಉಳಿಸ್ಬೇಕು, ಈ ನಾಡು ಉಳಿಸ್ಬೇಕು. ಈಗ ಅವರು 10 ವರ್ಷ ಪ್ರಧಾನಿ ಆಗಿದ್ರಲ್ಲ ಇಂದಿರಾ ಗಾಂಧಿ ಕುಟುಂಬದಲ್ಲಿ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತೀನಿ ಅಂತಂದ್ರೆ ರಾಹುಲ್ ಗಾಂಧಿ ಮೋದಿಗಿಂತ ಮೊದಲೇ ಆಗ್ಬೋದಾಗಿತ್ತು. ಸ್ವಾರ್ಥ ಅಲ್ಲ ಆಗೈತಿರ್ಲಿಲ್ಲ ಮೇಡಮ್, ನಿಮಗೆ ಗೊತ್ತು. ಅವ್ರು ಈಗ ತಾಯಿ ಮಗ ಇಬ್ರು ಆಗ್ಬೋದಾಗಿತ್ತು ಅಂತ ಅದನ್ನ ಬಿಟ್ಬಿಟ್ಟು ತಡೆಯಪ್ಪ ಇನ್ನೂ ಅವಕಾಶ ಮಾಡೋದ ನಮ್ಮ ಪಕ್ಷದಲ್ಲಿ ಇರುವಂತವ್ರಿಗೆ, ಆರ್ಥಿಕ ತಜ್ಞವಂತವ್ರಿಗೆ ಅವಕಾಶ ಮಾಡ್ಬೇಕು ಅಂತ ಹೇಳಿ ಮಾಡೋರು ಅಷ್ಟೇ ಹೊರತು ಇವ್ರ ತರ ಅಂತ ಅಟಲ್ ಬಿಹಾರಿ ವಾಜಪೇಯಿನೇ ಮುಗಿಸ್ಬಿಟ್ರು, ಅಡ್ವಾನಿ ಮುಗಿಸ್ಬಿಟ್ರು ಇವ್ರ ರಾಜಕೀಯ ಭವಿಷ್ಯಕ್ಕೋಸ್ಕರ. ಇದೇ ತರ ನಮ್ಮ ಇದ್ರಲ್ಲೂ ಅಷ್ಟೇನೆ. ಈಗ ಮೇಡಮ್, ಈಗ ನೀವು ಅಬ್ಸರ್ವ್ ಮಾಡಿ, JDS ಅಧಿಕಾರಕ್ಕೆ ಬಂದ್ರೆ ಯಾರು ಕೊಡ್ಕತಾರೆ ಮಿನಿಸ್ಟರ್ಗಳನ್ನ? CM ಇಬ್ರಾಹಿಂ ಮಾಡಿದ್ರಲ್ಲ ರಾಜ್ಯಾಧ್ಯಕ್ಷನಾಗೆ. ಏನ ಮೇಡಮ್, ರಬ್ಬರ್ ಸ್ಟಾಂಪ್ ಮೇಡಮ್, ಅದು ರಾಜ್ಯಾಧ್ಯಕ್ಷರಲ್ಲ. ನೀವು ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವ್ರನ್ನ ಮಾಡಿದ್ರೆ ರಬ್ಬರ್ ಸ್ಟಾಂಪ್ ಅಲ್ಲ. ಕುಮಾರಸ್ವಾಮಿ ಅವರು CM ಇಬ್ರಾಹಿಂ ಮಾಡ್ಬಿಟ್ರೆ ಅವ್ರು ರಬ್ಬರ್ ಸ್ಟಾಂಪ್. ಮೇಡಮ್, ಈಗ ಇಬ್ರಾಹಿಂಗೂ ಮನಮೋಹನ್ ಸಿಂಗ್ ಅವ್ರು ವ್ಯತ್ಯಾಸ ಐತೆ. ಅವ್ರ ಆರ್ಥಿಕ ತಜ್ಞ ಅವರು ಆಯ್ತಲ್ಲ, 10 ವರ್ಷಗಳು ಇಬ್ರಾಹಿಂ ಅವ್ರಿಗೆ ಮೇಡಮ್ ಅವ್ರು ಮಾರ್ಕೆಟ್ ರಬ್ಬರ್ ಸ್ಟಾಂಪ್ ಅಲ್ಲ ಮೇಡಮ್ ಅವರು. ಸರಿ ಮೇಡಮ್, ಅವ್ರೇ ಹೇಳ್ಬಿಟ್ರಲ್ಲ, ಒಂದು ಟಿಕೆಟ್ ಅನೌನ್ಸ್ ಮಾಡ್ತಾರೆ, ಗಮನಕ್ಕೆ ಬರೋದಿಲ್ಲ ಆಯ್ತಲ್ಲ. ಮೋದಿ ಅವ್ರು ಭೇಟಿ ಮಾಡಕ್ ಹೋಯ್ತಾರೆ, ಅವ್ರ ಮಗನ್ ಕರ್ಕೊ ಹೋಯ್ತಾರೆ, ಇನ್ಯಾರು ಇಲ್ವಾ? ನಿಖಿಲ್ ಕರ್ಕೊಂಡು ಹೋಯ್ತಾರೆ. ಯಾಕೆ ರೇವಣ್ಣ ಅವ್ರ ಮಗನ್ ಕರ್ಕೊಂಡು, ಅವನೇ ಸಂಸದ, ನಿಖಿಲ್ ಸಂಸದನ, ಪ್ರಜ್ವಲ್ ಸಂಸದನ. ಹಾಗಾಗಿ ಮೇಡಮ್ ಈ ಸರಿ ಏನು ಆಟ ನಡೆಯೋದಿಲ್ಲ. ಕುಮಾರಸ್ವಾಮಿ ಅವ್ರು ಏನೋ ಅನ್ಕೊಂಡು ಬರ್ಬೋದು, ಆದ್ರೆ ಈ ಜಿಲ್ಲೆಯ ಜನ ಸ್ವಾಭಿಮಾನಿಗಳು. ಇವ್ರು ಯಾವಾಗ ಮಂಡ್ಯನ ಇವರಿಬ್ರು JDS ಹಾಗೂ BJP ಅವ್ರು ಸೇರ್ಕೊಂಡು ಮಂಗ್ಳೂರ್ ಮಾಡಕ್ ಹೊರಟ್ರು ಅನ್ಕೊಂಡ್ರು, ಇಲ್ಲಪ್ಪ ಈಗಲೇ ಹಿಂಗೆ ಏನಾರೇ ಇವ್ನು ಗೆಲ್ಸ್ಬಿಟ್ರೆ ಮಂಗ್ಳೂರ್ ಆಗೋಯ್ತದೆ ಮಂಡ್ಯ ಅಂತ ಅನ್ಬಿಟ್ಟು ಜನ ಅರ್ಥ ಮಾಡ್ಕೊಂಡ್ರು ನಮ್ಮ ಸ್ವಾಭಿಮಾನಿ ಜನಗಳು. ಸರ್, ಫೈಟ್ ಅನ್ನೋಕ್ಕಿಂತ ನಮ್ಮ ಸ್ವಾಭಿಮಾನ ಇರೋದ್ರಿಂದ ನಮ್ಮ ಜಿಲ್ಲೆ ಅಂದರೆ ಯಾರು ಬರ್ತಾರೆ? ಸ್ಟಾರ್ ಚಂದ್ರವ್ರು ಬರ್ತಾರೆ, ಸಾಮಾನ್ಯ ಕಾರ್ಯಕರ್ತರು. ಸೊ ಸ್ವಾಭಿಮಾನಿ ಅವಾಗಿಂದನೂ ಅಲ್ಲ, ಕಳೆದ ಚುನಾವಣೆಯಿಂದ ಸ್ವಾಭಿಮಾನಿ ಅಂದಮೇಲೆ 3ನೇವ್ರಿಗೆ ರಾಮನಗರ ಆಯಿತು, ಹಾಸನ ಮುಗೀತು, ಮಂಡ್ಯಕ್ಕೆ ಬಂದಿದ್ದಾರೆ. ಇದೊಂದು ಬಾಕಿ ಇತ್ತು. ಅಷ್ಟು ಸುಲಭ ಅಲ್ಲ ನಮ್ಮ ಮಂಡ್ಯ ಜನದವರು. ಸ್ವಾಭಿಮಾನ ರಕ್ತದಲ್ಲೇ ಇದೆ. ನಮ್ಗೆ ಏನು ಬೇಕೋ ನಾವು ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ನಮ್ಮ ಸ್ನೇಹಿತರು ಹೇಳ್ದಂಗೆ ಅವರವ್ರ ಸಂಬಂಧಿಕರು ಯಾರೂ ಇಲ್ಲ ಇಲ್ಲಿ. ಜಾತ್ಯತೀತ ಪಕ್ಷ ನಮ್ಮದು. ಅವ್ರದ್ದು ಜಾತ್ಯತೀತ ಜನತಾದಳ. ಅವ್ರು ನಂಗೆ ಹೇಳಕ್ಕೆ ಆಗಲ್ಲ. ಜಾತ್ಯತೀತ ಲೀಡರ್ ಯಾರಂತ ಹೇಳ್ತಾರೆ? ಅಹಿಂದ ವರ್ಗದ ಲೀಡರ್ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಅಹಿಂದ. ಈಗ ಕಳೆದ ಬಾರಿ ಕುಮಾರಸ್ವಾಮಿ ಅವರು ಒಬ್ಬ ಅಲ್ಪಸಂಖ್ಯಾತ ನಾಯಕನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರು. ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಟಿಕೆಟ್ ಕೊಟ್ರು. ಸೊ ಇದಕ್ಕಿಂತ ಇನ್ನೇನ್ ಮಾಡ್ಬೇಕು? ಟಿಕೆಟ್ ಕೊಟ್ಟರು ಘೋಷಣೆಗಳಕ್ಕೇನು ಮೇಡಮ್, ಮಾಡಕ್ಕೇನು ಮೇಡಮ್? ಅದೀಗ ಅವರೇ ಇದಾರ ಅಧಿಕಾರ. ಈಗ ನಾವು ಹೇಳ್ತೀವಪ್ಪ ಮಾಡ್ತೀವಿ, ಅದಲ್ಲ, ಅಧಿಕಾರಕ್ಕೆ ಬರಬೇಕು ಅವರು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಷ್ಟು ಜನಕ್ಕೆ ದಲಿತರಿಗೆ ಟಿಕೆಟ್ ಕೊಟ್ಟಿಲ್ಲ? ಎಷ್ಟು ಜನ ಹಿಂದುಳಿದವ್ರು ಕೊಟ್ಟಿಲ್ಲ ಹೇಳಿ? ಇವ್ರು ಹೇಳ್ತಾರೆ ಬಿಟ್ಟಿ ಭಾಗ್ಯ ಅಂತಲ್ಲ. ನನಗೆ ಗೊತ್ತಿರಂಗೆ ಮೋದಿ ಅವರು 10 ವರ್ಷ ಆಯ್ತಾ ಬಂದು? 10 ವರ್ಷಕ್ಕಿಂತ ಮುಂಚೆ ಗರೀಬಿ ಹಠವ್ ಮಾಡಿದವ್ರೇನು? ಇಂದಿರಾ ಗಾಂಧಿ ಅವರು. ಹೌದು ತಾನೆ? ಉಳವನಿಗೆ ಭೂಮಿ ಮಾಡಿದವ್ರು ಯಾರು? ಇಂದಿರಾ ಗಾಂಧಿ ಅವರು. ಆಗಿನ ಶಾಲೆಗಳು ಕಟ್ಟಿದವ್ರು, ಸರ್ಕಾರಿ ಶಾಲೆ ಕಟ್ಟಿದವ್ರು ಯಾರು? ಆಸ್ಪತ್ರೆ ಕಟ್ಟಿದವ್ರು ಯಾರು? ಆಗಿನ ಸ್ಕೂಲ್ ಮಕ್ಕಳಿಗೆ ಆಗಲೇ ಊಟ ಕೊಡ್ತಿರು ಹಾಲು ಇಂದಿರಾ ಗಾಂಧಿ ಅವರು. ನನಗೆ ಹಿರಿಕರು ಹೇಳಿದ್ದು ಅದೇನು ಬಿಟ್ಟಿ ಭಾಗ್ಯ ಅಲ್ವಾ? ಹಂಗಾರೆ ಇವರೆಲ್ಲ ಏನು ಎಲ್ಲ ಗೌರ್ಮೆಂಟಲ್ಲಿ ಎಲ್ಲರೂ ಮಾತಾಡೋರೆಲ್ಲ ಈಗ ಕುತ್ಕೊಂಡು ಗೌರ್ಮೆಂಟಲ್ಲಿ ಓದ್ಬಿಟ್ಟು ಬಂದವರ? ಪ್ರೈವೇಟೈಸೇಷನ್ನಿಂದ ಬಂದವರ ಅವರೆಲ್ಲ? ಎಲ್ಲರೂ ಸರ್ಕಾರಿ ಅವಾಗ ಬಿಟ್ಟಿರಲಿಲ್ವಾ? ಮತ್ತು ಅಷ್ಟು ಹೇಳೋರು ನಮ್ಮ ಸಿದ್ದರಾಮಯ್ಯ ಅವರು ಕೂತ್ಕೊಂಡು ನಿಮ್ಮಂಥ ಮಾಧ್ಯಮವ್ರ ಮುಂದೆ, ಎಂಥ ಮಾಧ್ಯಮದ ಮುಂದೆ ಕೂತ್ಕೊಂಡು, ಇಡೀ ಇಂಡಿಯಾದಲ್ಲಿ ಎಷ್ಟು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ ಅವ್ರ ಮುಂದೆಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ಅದೇ ಥರ ಮೋದಿಯವ್ರು ಕೂತ್ಕೊಂಡು ಮಾತಾಡೋದು ಕೇಳಿ. ನಾ ಕಾವುಂಗ ನಾ ಕಾನೇ ದೇವುಂಗ. ಏನು ಮೇಡಮ್ ಅದು? ನಾನು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ ಬೂಸ ಅಂತ. ಏನ್ ಬೂಸ ತಿನ್ನೋದು? ಅವ್ರ ಫ್ಯಾಮಿಲಿನೇ ಅವ್ರಿಗಿಲ್ಲ ಅಂದ್ಮೇಲೆ ಬೇರೆ ಫ್ಯಾಮಿಲಿ ಬಗ್ಗೆ ಇರೋದು ಹೆಂಗ್ ಗೊತ್ತಾಗುತ್ತೆ? ಫ್ಯಾಮಿಲಿ ಅದು ಫ್ಯಾಮಿಲಿ ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ಮೋದಿ ಇರೋದ್ರಿಂದ ಈ ದೇಶ ಉಳ್ದೈತೆ
ಇಲ್ಲಿದ್ರೆ ಈ ದೇಶನ ಕಾಂಗ್ರೆಸ್ ಅವ್ರು ಯಾವಾಗ್ಲೂ ಮಾರ್ಬಿಡ್ತಾ ಇದ್ರು. ಹಂಗಾರೆ 70 ವರ್ಷದಿಂದ ಯಾಕೆ ಮಾಡಿಲ್ಲ? ಇದೇ ಬ್ರಿಟಿಷ್ ಅವ್ರ ಅಯ್ಯೋ ಮೋದಿ ಅವ್ರು ಕಾಲಿಡಕ್ಕಿಂತ ಮುಂಚೆ ಮಾರ್ಬಿಡ್ತಿದ್ರೇನೋ, ಕಾಲಿಟ್ರಲ್ಲ ಮಾರಿಲ್ಲ. ಅಯ್ಯೋ ಮೇಡಮ್, ಮಾರಿಲ್ಲ ಅನ್ನೋದು ಮುಂದಕ್ಕೆ ಗೊತ್ತಾಗ್ತದೆ ಏನು ಅಂತ. ಈಗ ರಾಮ ಮಂದಿರ ಕಟ್ಟೋದಕ್ಕೆ ನಾವು ರಾಮನ್ನ ಮೋದಿಯವರಿಂದ ರಾಮನ್ ತಿಳ್ಕೊಂತಿಲ್ಲ. ಓಕೆನಾ? ನಿಮ್ಮಲ್ಲೂ ಸಿದ್ದರಾಮನ್ ದೇವಸ್ಥಾನ ಇದೆ. ಹಾ ಇದೆ ಮೇಡಮ್. ಯಾರು ಮೇಡಮ್ ಮೋದಿ ಕೇಳ್ಕೊಂಡು ರಾಮನ್ ದೀಪ ಹಚ್ತಿರೋರು ಯಾರಿದ್ದಾರೆ ಗೊತ್ತು ತೋರಿಸಿ? ಅವ್ರವ್ರ ಮನೇಲಿ ಅವ್ರವ್ರು ಹಚ್ತಾರೆ. ನಿಮ್ಗೆ ರಾಮ ಅವರು, ನಿಮಗೆ ಮಾಧ್ಯಮದವ್ರು ಕೇಳೋದು ರಾಮ ಅವರು ಮೋದಿ ಬಂದ್ಮೇಲೆ ಗೊತ್ತಾಗಿದೆ, ಅದಕ್ಕಿಂತ ಮುಂಚೆ ರಾಮ ಪೂಜೆ ಯಾರು ಮಾಡ್ತಿರ್ಲಿಲ್ವಾ? ಅಲ್ಲ, ರಾಮನ್ ದೇವಸ್ಥಾನ ಕಟ್ಟಿರ್ಲಿಲ್ಲ, ಕೋರ್ಟ್ ಅಲ್ಲಿ ಇತ್ತು, ಇವ್ರು ಬಂದ್ಮೇಲೆ ಎಲ್ಲ ಬಗೆಹರಿಸ್ಬಿಟ್ರು ಅಂತ. ಧರ್ಮ ಬಗ್ಗೆ ಕಟ್ಟಿರೋದು ನಮಗೂ ಭಕ್ತಿ ಇದೆ, ಎಲ್ಲಾ ಕಡೆ ನಾವು ಸಂಭ್ರಮ ಮಾಡಿದೀವಿ. ದೇವಸ್ಥಾನ ಕಟ್ಟಿದ್ರೆ ಮೇಡಮ್ ಪೂಜಾರಿ ಇಂಪ್ರೂವ್ ಆಯ್ತಾರೆ, ಅಲ್ಲಿ ಸ್ಥಳಕ್ಕಾಗುತ್ತೆ. ಅದೇ ಪಟ್ಲು 4 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಕ್ ಮಾಡ್ಲಿ ಬಿಡಿ ಮೇಡಮ್. ಈಗ ಫ್ಲಡ್ ಆಯ್ತು, ಫ್ಲಡ್ ಆದಾಗ ಎಲ್ರಿ ಮೇಡಮ್ ಬಂದಿರೋ ಮೋದಿ ಹೇಳಿ? ನಮ್ಮ ರಾಜ್ಯದಲ್ಲಿ ಹೇಳ್ತಾರಲ್ಲ, ಅವ್ರಿಗೇನು ಬರೀ ಕರ್ನಾಟಕ ಒಂದೇ, ನಾವು ಪಾಪ ಇಡೀ ದೇಶ ನೋಡ್ಕೋಬೇಕಪ್ಪ. ಅವ್ರಿಗೆ ಪಾಕಿಸ್ತಾನ ನೋಡ್ಕೋಬೇಕು, ಈ ಕಡೆ ಚೈನಾ ನೋಡ್ಕೋಬೇಕು, ಮತ್ತು ಇಡೀ ದೇಶದಲ್ಲಿರೋ ಎಲ್ಲಾ ರಾಜ್ಯಗಳನ್ನ ನೋಡ್ಕೋಬೇಕು. ಬರೀ ಕರ್ನಾಟಕಕ್ಕೆ ಬನ್ನಿ ಅಂದ್ರೆ ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ಮೇಡಮ್ ಕೆಲಸ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಅಷ್ಟು ಹೊತ್ತು ಯಾಕೆ ಮಾಡ್ಬೇಕು ಹಂಗಾರೆ ಕರ್ನಾಟಕಕ್ಕೆ? ಬಿಡ್ಬಿಡಿ ಹಂಗಾರೆ. ಯಾಕೆ ಮೋದಿ ಹೆಸರು ಹೇಳ್ಬೇಕು ಹಂಗಾರೆ? ಕರ್ನಾಟಕ ಒಂದೇನೇ ಇರೋದು ಮೋದಿ ಅನ್ನಕ್ಕೆ, ಬಿಡ್ಬಿಡಿ. ಅವ್ರಿಗಿರೋದು ಅವ್ರೊಬ್ರೆ. ಹಂಗ ಆಗಲ್ಲ ಮೇಡಮ್, ಹೇಳ್ತೀನಿ ಕೇಳಿ. ಮೋದಿಯವರು ನಿಮ್ಗೆ ಹೆಂಗ್ ಕಾಂಗ್ರೆಸ್ ಗ್ಯಾರಂಟಿಗಳು, ಹಂಗೆ ಅವ್ರಿಗೆ ಮೋದಿ ಗ್ಯಾರಂಟಿ. ಏನ್ ಮೋದಿ ಗ್ಯಾರಂಟಿ ಮೇಡಮ್? ಏನ್ ಮಾಡಿದಾರೆ ಹೇಳಿ ಮೇಡಮ್? 10 ವರ್ಷದಿಂದ ಏನ್ ಮೇಡಮ್ ಮಾಡಿದ್ದಾರೆ? ಮಾತೆತ್ರೆ ಹೈವೇಗಳು ಸಿಕ್ಕಾಪಟ್ಟೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಹೈವೇಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹೈವೇಗಳು ತಗೊಂಡು ಏನ್ ಮಾಡಬೇಕು ಮೇಡಮ್? ಈಗ ಬಹಿರ್ದೆಸೆ ಮುಕ್ತ ಶೌಚಾಲಯಗಳನ್ನ ಕಟ್ತಾ ಇದ್ದಾರೆ. ಮನೆ ಮನೆಗೂ ಹರ್ ಗರ್ ಜಲ್. ಯಾವ ಜಲ್ಲು ಇಲ್ಲ, ಏನು ಇಲ್ಲ ಮೇಡಮ್, ಬರೀ ತಲೆಗೆ ಜಲ್ ಹಾಕೊಬೇಕಷ್ಟೇ. ಮಾತತ್ರ ಇವರು ಒಂದು ಫೋಟೋ ಶೂಟ್ ಮಾಡೋದು ಬೇಕಾಗಿದೆ ಮೇಡಮ್ ನಮಗೆ. ಮೋದಿ ಅವ್ರಿಗೆ ಕಾಮನ್ ಆಗಿ ಹೇಳ್ತಾರೆ, ಒಂದು ಫೋಟೋ ಶೂಟು ಎಲ್ಲೇ ಹೋದ್ರು ನೀರೊಳಗಡೆ ಕ್ಯಾಮ್ರಾ, ಪ್ರತಿಯೊಂದು ಕ್ಯಾಮ್ರಾ ಎಲ್ಲದಕ್ಕೂ ಇದೆ. ಯಾವ ಥರ ಸ್ಕ್ರಿಪ್ಟೆಡ್ ಇಲ್ಲದೆ ಇವ್ರು ಏನಾರ ಒಂದು ದಿವಸ ಸ್ಕ್ರಿಪ್ಟೆಡ್ ಇಲ್ಲದೆ ಕೂತ್ಕೊಂಡು ಓಪನ್ ಆಗಿ ಹೇಳ್ತೀನಿ, ನಾವು ನಮಗೆ ಗ್ಯಾರಂಟಿ ಇರೋದ್ರಿಂದ ಹೇಳ್ತಾ ಇರೋದು, ಕೂತ್ಕೊಂಡು ವಿತೌಟ್ ಸ್ಕ್ರಿಪ್ಟು ಕೂತ್ಕೊಂಡು ಯಾರ್ಯಾರೀಗ ಎಕ್ಸಾಂಪಲ್ ಒಂದಷ್ಟು ಎಲ್ಲ ಮಾಧ್ಯಮದವ್ರು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಲಿ, ಇದಕ್ಕಿಂತ ಮುಂಚೆ ಏನಾಗಿದೆ ಅಂತ. ಕಾಂಗ್ರೆಸ್ ಅವ್ರು ಹಾಳು ಮಾಡಿದ್ರು ಅನ್ನೋದು ಸುಳ್ಳು ಮೇಡಮ್. ಬ್ರಿಟಿಷ್ ಅವರು ನಮ್ಗೆ ಅಂತ ಬಿಟ್ಟು ಹೋದಾಗ ಏನೂ ಇರಲಿಲ್ಲ. ಸಮ್ ಆಫ್ ಟ್ಯಾಂಕರ್ ಇತ್ತು, ಒಂದಷ್ಟು ಆರ್ಮಿ ಪವರ್ ಇತ್ತು. ಕಳೆದ 10 ವರ್ಷಕ್ಕಿಂತ ಎಕ್ಸಾಂಪಲ್ 2014ವರೆಗೂ ನಮ್ಮನ್ನ ಅಣುಬಾಂಬ್ ಆಗಿಲ್ವಾ ಹೇಳಿ ಮೇಡಮ್? ಇಸ್ರೋ ಬರಲಿಲ್ವಾ? ಹಂಗಾರೆ 2014ವರೆಗೂ ನಮ್ಗೆ ಯಾರಿಗೂ 2G 4G ಏನು ಇರಲೇ ಇಲ್ವಾ? ಅವ್ರು ಬಂದಮೇಲೆ ಆಗಿದಾ? ಅವ್ರು ಬಂದಮೇಲೆ ಏನಾಗಿದ್ದು ಅಂದರೆ ಧರ್ಮ ನೆಟ್ ಕಟ್ಟಿದ್ರು. ಈಗ ನಮಗೂ ಅಭಿಮಾನ ರಾಮನು, ಓಕೆನಾ? ಸಿದ್ದರಾಮಯ್ಯ ಹೆಸರು ರಾಮ ಅವರು ಇದ್ದಾರೆ. ಇದು ಈ ದೇವಸ್ಥಾನ ಸಿದ್ದರಾಮಯ್ಯ ಹೆಸರು ದೇವಸ್ಥಾನ. ನಾನೊಬ್ಬ ಹಿಂದೂ, ಓಕೆನಾ? ಹಿಂದುಳಿದು ಹೊರಗೋದವನು. ನಮಗೂ ಧರ್ಮದ ಪ್ರೀತಿ ಇರಬೇಕು. ಹಂಗಂತ ಅಷ್ಟೊಂದು ಇರಬಾರ್ದು ಮೇಡಮ್. ನಮ್ಮ ಜನಗಳಿಗೆ ಅನುಕೂಲ ಆಗುವ ಕಾರ್ಯಕ್ರಮಗಳು ಮಾಡಬೇಕು. ಇಂದಿರಾ ಗಾಂಧಿ ಅವ್ರು ಮಾಡಿದ್ರಿ ನೋಡಿ, ಇವತ್ತು ಎಷ್ಟು ಫೋಟೋಗಳು ಮಾಡ್ತಾರೆ. ಈಗ ನ್ಯೂಸಲ್ಲಿ ಇಂದಿರಾ ಗಾಂಧಿ ಮಾಡಿರೋದು ಗೊತ್ತಿಲ್ಲ, ಅವ್ರು ತಾತಿರೋ ಮುದ್ದಾತಿರೆಲ್ಲ ನೋಡಿ. ಈಗಲೂ ಬನ್ನಿ ಗರೀಬಿ ಸೈಟ್ ಅಂತ ಎಲ್ಲ ಊರಲ್ಲಿ ಯಾಕೆ ಮಾಡಿದ್ರು ಹೇಳಿ? ಗರೀಬಿ ಆಟ ಇದನ್ನೆಲ್ಲ ಸೈಟ್ ಕೊಟ್ಟಿದ್ದಾರೆ. 70 ವರ್ಷ ಕಾಂಗ್ರೆಸ್ ಅವ್ರು ಮುಳುಗಿಸ್ಬಿಟ್ರು ಅಂದ್ರಲ್ಲ ಮೇಡಮ್. ಹಂಗಾರೆ ಇವರೆಲ್ಲ ಎಲ್ಲಿ ಹೋದ್ರು ಮೇಡಮ್? ಬ್ರಿಟಿಷ್ ಸ್ಕೂಲಲ್ಲಿ ಹೋಗೋದ್ರು ಮೇಡಮ್ ಇವರು? ಪ್ರೈವೇಟಲ್ಲಿ ಹೋದ್ರ ಮೇಡಮ್ ಇವರು? ಬ್ರಿಟಿಷ್ ಅವರು ನಮ್ಮನ್ನು ಬಿಟ್ಟೋದಾಗ ಏನೂ ಇರಲಿಲ್ಲ ಮೇಡಮ್. ಇವತ್ತು ತಗೊಬಂದು ಆರ್ಥಿಕ ಸ್ಥಿತಿ 2014ವರೆಗೂ ಏನೂ ಆಗಿಲ್ವಾ? ಹಂಗಾರೆ IT ಹಬ್ ಆಗಿರಲಿಲ್ವಾ ಹೇಳಿ? SM ಕೃಷ್ಣ ಅವರು IT ಹಬ್ ಮಾಡಿದ್ರು. ಸಿದ್ದರಾಮಯ್ಯ ಅವರು ಬಂದು ಭಾಗ್ಯ ಕೊಟ್ಟರು. ಇವರೆಲ್ಲ ಹೇಳ್ತಾರೆ ಬಿಟ್ಟಿ ಭಾಗ್ಯ 1 ರೂಪಾಯಿ ಅಕ್ಕಿ ಬೇಕಂತ ಮೇಡಮ್. ಹಂಗಾರೆ ಹೇಳೋರು JDS ಆಗಲಿ ಎಷ್ಟು ಭಾರತ ಹೇಳ್ತಾರಲ್ಲ ಬಿಟ್ಟಿ ಭಾಗ್ಯ ಅನ್ನೋರು ಯಾರು ಮೇಡಮ್ ಇವತ್ತು ಕಾಸು ಕೊಟ್ಬಿಟ್ಟು ಹೋಯ್ತವ್ರೆ ಹೇಳಿ ಮೇಡಮ್? ಬಿಟ್ಟಿ ಭಾಗ್ಯ ಬೇಡ ಅನ್ನೋ ಅಷ್ಟು ಸ್ವಾಭಿಮಾನ ಇರೋರು ಕೇಳಿ. ಯಾರು ಒಂದು ಲೇಡೀಸ್ ಅದು ಹೇಳಕ್ಕಷ್ಟೇ, ನಮ್ಗೇನ್ ಬೇಡ, ನಮ್ಮ ಹೆಂಗಸ್ರಿಗೆ ಬೇಡ, ನಮ್ಮ ಹೆಂಗಸರು ಓಡಾಡಲ್ಲ ಅಂತಾರೆ. ಹೇಳಿ ಓಡಾಡಲ್ಲ ಅಂದ್ಮೇಲೆ ಕೊಟ್ಬಿಡಿ ಬೇಡ ಅಲ್ಲ, ಓಡಾಡಲ್ಲ ಅಂತಾರೆ ಅಷ್ಟೇ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾವು ಮಂಡ್ಯ ತಾಲೂಕು ಹುಲಿವಾನ ಗ್ರಾಮದಲ್ಲಿದ್ದೀವಿ. ಒಂದಿಷ್ಟು ಈ ಒಂದು ಊರಿನ ಜನ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ಹೆಂಗಿದೆ ಸರ್ ಎಲೆಕ್ಷನ್? ಚೆನ್ನಾಗಿ ನಡೀತಾ ಇದೆ. ಸೊ ಇಲ್ಲಿ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಇಲ್ಲಿಯವರೇ ಅಂತಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಆಶ್ಚರ್ಯ ಆಗಿದೆಯಾ ನಿಮ್ಗೆ? ಆಶ್ಚರ್ಯ ಏನಿಲ್ಲ ಮೇಡಮ್. ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿರೋದೇ ಸತ್ಯ, ಅದು ಮಾಡಲೇಬೇಕು. ಯಾಕೆಂದ್ರೆ ನಮ್ಗೆ ಕುಮಾರಸ್ವಾಮಿ ಹೆಸರು ಹೇಳ್ಕೊಂಡು ಯಾರ್ಯಾರಿಗೋ ಓಟ್ ಹಾಕಿದೀವಿ ನಾವು ಇಲ್ಲಿ. ಅಂಥದ್ರಲ್ಲಿ ಈಗ ಆ ವ್ಯಕ್ತಿನಿಗೆ ಆ ಹೆಸರಿಗೆ ಓಟ್ ಹಾಕೋದು ಅಂತದ್ದು ಭಾಗ್ಯ ಬಂದಿರೋದು. ಇದು ಈ ಸಲ ಮಾಡಲೇಬೇಕು ಅಂತ ತೀರ್ಮಾನ ಮೇಡಮ್ ಅವರೇ. ಅಲ್ಲ, ಅವ್ರು ರಾಮನಗರದವರು, ಅವ್ರು ಹಾಸನದವರು, ಅವ್ರು ಮಂಡ್ಯಕ್ಕೆ ಬಂದಿದ್ದಾರೆ, ಇಲ್ಲಿ ಅವ್ರು ಅಲ್ಲ ಅಂತ ಎಲ್ಲ ಮಾತಾಡ್ತಾರಲ್ಲ ಸರ್, ಅದಕ್ಕೇನು ಹೇಳ್ತೀರಾ? ಮೇಡಮ್ ಈಗ ಸಿದ್ದರಾಮಯ್ಯನವರು ನಿಂತಿದ್ರು ಅವ್ರ ಕ್ಷೇತ್ರದಲ್ಲಿ ಬಿಟ್ಟು ಬಳ್ಳಾರಿ ಹತ್ರ ಹೋಗಿ ಬಾದಾಮಿಲಿ ಯಾಕೆ ಹೋಗಿ ನಿಂತಿದ್ರು? ಅವ್ರ ಕ್ಷೇತ್ರ ಅಲ್ವಲ್ಲ, ಅಲ್ಲಿ ಗೆಲ್ಲಿಲ್ವ ಅವರು? ಆ ತರ ವ್ಯಕ್ತಿ ಎಲ್ಲಿ ಯಾರ್ರಿ, ಅವ್ರು ಯಾವ ಜಿಲ್ಲೆಯವ್ರು ಇರಲಿ, ಪರ್ಮಿಷನ್ ಇದೆ ನಿಂತ್ಕೊಳ್ಳೋಕೆ ಎಲ್ಲ ಪರ್ಮಿಷನ್ ಇದೆ ಸರ್. ಈಗ ಅವರು ಚನ್ನಪಟ್ಟಣದ, ಇವಾಗ ಚನ್ನಪಟ್ಟಣದಲ್ಲಿ ಒಂದು ಕೆಲಸ ಮಾಡುವಂತ ವ್ಯಕ್ತಿ ಬೇಕು. ನಮಗೆ
ವ್ಯಕ್ತಿ ಎಲ್ಲಿ ಅನ್ನುವಂತ ಮುಖ್ಯ ಇಲ್ಲ, ಒಳ್ಳೆ ಕೆಲಸ ಆಗ್ಬೇಕು. ನೋಡಿ ಈಗ 92 ರೀತಿ KRS ಅಲ್ಲಿ ನೀರಿತ್ತು, ಆ ನೀರನ್ನ ತಮಿಳ್ನಾಡಿಗರಿಸಿದ್ದಾರೆ. ನಾಮಕ ವ್ಯವಸ್ಥೆಗೆ ಈಗ ಹುಲಿಕೆರೆ ಈಗ ಸರ್ ತಮಿಳ್ನಾಡಿಗೆ ಎಲ್ಲಾ ಪಕ್ಷಗಳು ಅರ್ಸವೆ, ಆದ್ರೆ ರೈತರು ಕೊಡ್ಲಾರ್ದೆ ಅರ್ಸೋದಿದೆಯಲ್ಲ ಅದು ತಪ್ಪು. ವಿಷಯಕ್ಕೆ ಬರ್ತೀನಿ. 92 ಅಡಿ ನೀರಿದೆ, ನಮ್ಮ ಕರ್ನಾಟಕ ಕಾವೇರಿ ನೀರನ್ನ ಮಂಡ್ಯಕ್ಕೆ ಕರ್ಸ್ಬೋದಾಗಿತ್ತು. ನಾಮಕ ವ್ಯವಸ್ಥೆಗೆ ಕೆಲಸ ಮಾಡ್ತಾ ಇದೀವಿ ಅಂತ ತೋರಿಸಿ ಯಾವುದೇ ಕೆಲಸ ನಡೀತಾ ಇಲ್ಲ, ಒರಿಜಿನಲ್ ಕೆಲಸ ನಡೀತಾ ಇಲ್ಲ. ನಾವು ಬೇಬಿ ಜಾತ್ರೆಗೆ ಮೊನ್ನೆ ಹೋಗಿದ್ವಿ, ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ. ಕೆಲಸ ನಾಮಕ ವ್ಯವಸ್ಥೆ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಅವರು ರೈತರು ಉಪಯೋಗ ಮಾಡಿಲ್ಲ. 67 ಅಡಿ ನೀರಿದ್ದಾಗೂ ನಮಗೆ ನೀರು ಕೊಟ್ಟಿದ್ದಾರೆ. ನೋಡಿ ಇವತ್ತು ಯುವಕರೆಲ್ಲ ಕೈ ಕಟ್ಟಿದ ಕೆಲಸ ಇಲ್ಲದೆ ನಿಂತಿರ್ಬೇಕಂದ್ರೆ ಹೊಡಿತಾ ಇರೋ ಬೆಳೆ ಕಾರಣ. ನಮಗೆ ನೀರಿದ್ದಿದ್ರೆ ಕೆಲಸ ಮಾಡ್ಕೊಂಡು ಗದ್ದೆ ಹತ್ರ ಇರ್ತಾ ಇರ್ಬೇಕಾಯ್ತು ನಾವು. ಇವತ್ತು ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಗೆ ಸೂಕ್ತ ವ್ಯಕ್ತಿ, ಅವ್ರ ಹೆಸರಿಗೆ ಆಗ್ತಾ ಇದೆ. ಇವತ್ತು ಅವರೇ ನಿಂತಿದ್ದಾರೆ ಅಂದರೆ ಓಟೆಲ್ಲ ಕುಮಾರಸ್ವಾಮಿ ಅವ್ರಿಗೆ ನಡೀತದೆ. ಮತ್ತು ಅವ್ರು ಬಂದರೆ ನಮ್ಮ ಮಂಡ್ಯ ಉದ್ಧಾರ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ವಿಶ್ವಾಸ ನಮಗಿದೆ. ಸರ್ ಈಗ ಇವರು ಚನ್ನಪಟ್ಟಣದ MLA ಕುಮಾರಸ್ವಾಮಿ ಅವರು ಈಗ ಭಾಳ ಸರಿ ಏನಾಗ್ತಾ ಇದೆ ಅಂತಂದರೆ, ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋರು ಈಗ BJPಯಲ್ಲಿ ಸೋತವರು ಅಥವಾ ಬೇರೆ ಪಕ್ಷದಲ್ಲಿ ಸೋತವ್ರನ್ನ ಅಕಾಮಡೇಟ್ ಮಾಡೋದಕ್ಕೆ ಅವ್ರಿಗೆ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ಸುಧಾಕರ್ ಅವರು ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಆಲ್ರೆಡಿ MLA, ಅವ್ರು ರಾಮನಗರದಲ್ಲಿ 2 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದಾಗಲೂ ಅಲ್ಲಿನ 2 ಕ್ಷೇತ್ರದ ಜನ ಕುಮಾರಸ್ವಾಮಿ ಅವರಿಗೆ ವೋಟ್ ಕೊಟ್ಟಿದ್ರು. ಈಗ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬರುವಂತ ಅನಿವಾರ್ಯತೆ ಇತ್ತಾ? ಮಂಡ್ಯದಲ್ಲಿ ಅವರು JDS ಪ್ರಾಬಲ್ಯವಾದ ಮೇಡಮು. ಅಲ್ಲಿ ನಮ್ಮ ಮಂಡ್ಯದಲ್ಲಿ JDS ಉಳ್ಕೋಬೇಕು ಅಂತಂದರೆ ಕುಮಾರಸ್ವಾಮಿ ಅವರು ಇಲ್ಲಿ ಬರಲೇಬೇಕು. ಇಲ್ಲಿ ಕುಮಾರಸ್ವಾಮಿಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ಇಲ್ಲಿ ಒಲವು ಜಾಸ್ತಿ ಇದೆ ಮೇಡಮ್. ಅದೇ ಅಲ್ಲ, ಈಗ BJP ಜೊತೆ ಕೈ ಜೋಡಿಸ್ಬಿಟ್ಟವ್ರೆ. ಈಗ ತಾನೇ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೆ, ಈಗ 700 ಮಾತಾಡ್ಸ್ಕೊಂಡ್ ಬಂದೆ. ಈಗ ಸಿದ್ದರಾಮಯ್ಯನವರ ಕಮ್ಯುನಿಟಿ ಏನಿದೆ ಅಲ್ಲಿ ಮಾತಾಡ್ಸ್ಕೊಂಡು ಬಂದಾಗ ಅವ್ರೇನು ಹೇಳ್ತಾ ಇದ್ರು, ಈಗ JDS ಬಗ್ಗೆ ನಮಗೂ ಕೂಡ ಒಂದು ರೀತಿ ಪ್ರೀತಿನೇ. ಈಗ ಕಾಂಗ್ರೆಸ್ ಬಿಟ್ರೆ ಸಿದ್ದರಾಮಯ್ಯನವ್ರು ಬಿಟ್ರೆ ನಾವು ಪ್ರೀತಿ ಮಾಡೋರು ಕುಮಾರಸ್ವಾಮಿ ಅವರು. ಆದರೆ ಕುಮಾರಸ್ವಾಮಿ ಅವರು BJP ಜೊತೆ ಸೇರ್ಕೊಂಡು ಇರೋ ಒಂದು 4 ಸೀಟ್ಗಳನ್ನು ಕೂಡ ಕಬಳಿಸ್ಕೊಂಡು JDS ನಿರ್ನಾಮ ಮಾಡೋದಕ್ಕೆ BJP ಅವರು ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಅಭಿಪ್ರಾಯ ಇದೆ. ಸೊ ಕುಮಾರಸ್ವಾಮಿ ಅವರ ಈ ನಿರ್ಧಾರ ಸರಿ ಇದೆ ಅಂತ ಅನ್ಸುತ್ತಾ? ಕುಮಾರಸ್ವಾಮಿ ಅವರ ನಿರ್ಧಾರ ಸರಿ. ಒಂದು ಮಾತು ಹೇಳ್ತೀನಿ, ಎಲ್ಲಾ ಕ್ಷೇತ್ರದಲ್ಲೂ ಮಂಡ್ಯದಲ್ಲಿ ನಿಖಿಲ್ ಸೋಲು ಕಾರಣ ಏನು ಅಂತಂದ್ರೆ ಮೈತ್ರಿ ಅಲ್ಲ, ಕಾಂಗ್ರೆಸ್ನವರು ಒಪ್ಪಂದ ಮಾಡ್ಕೊಂಡು ಚಲುವರಾಯಸ್ವಾಮಿ ಅವರು ಇದೇ ಸಿದ್ದರಾಮಯ್ಯ ಅವರು ಓಪನ್ ಸ್ಟೇಜ್ ಅಲ್ಲಿ ಹೇಳಿದ್ದಾರೆ, ನಾವು ಸುಮಲತಂಗೆ ಮಾಡಿಸಿ ನಾವು ತಪ್ಪು ಮಾಡ್ಬಿಟ್ಟು ಅಂತ ಸಿದ್ದರಾಮಯ್ಯನವರು ಅವ್ರ ಬಾಯಿಲೇ ಹೇಳಿದ್ದಾರೆ ಅವರು. ಇದು ಕಾರಣ ಏನಪ್ಪಾ ಅಂತಂದ್ರೆ JDS, ಕಾಂಗ್ರೆಸ್, BJP ಮಂಡ್ಯ ಜಿಲ್ಲೆಯಲ್ಲಿ 3 ಕ್ಷೇತ್ರ 3 ಕ್ಯಾಂಡಿಡೇಟ್ ಹಾಕಿದ್ರೆ ಗೆಲ್ಲುದೇ JDS, ಅವೆರಡೂ ಗೆಲ್ಲಲ್ಲ. ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕು ಅಂದ್ರೆ BJP, ಕಾಂಗ್ರೆಸ್, ರೈತರ ಸಂಘ 3 ಒಟ್ಟಾಗಿ ಅವ್ನು ಸೋಸಿದ್ರು. ತನ್ನದೇ ಆದಂತ 5 ಲಕ್ಷ ಚಿಲ್ಲರೆ ಓಟು JDS ಓಟು ಎಲ್ಲೂ ಹೋಗಿಲ್ಲ. ಅವತ್ತು ಅವ್ರು ಸೋತಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತಾವೇ ಹೇಳ್ದಂಗೆ ರೈತ ಸಂಘ, BJP ಮತ್ತು ಕಾಂಗ್ರೆಸ್ನ ಒಂದು ಗ್ರೂಪ್ ಎಲ್ಲ ಸೇರಿ ಸುಮಲತಾ ಅವರನ್ನ ಗೆಲ್ಲಿಸ್ತು ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲ್ಸಿದ್ದು BJP, ರೈತ ಸಂಘ ಎಲ್ಲ ಸೇರಿ ಅಂತ. ಕುಮಾರಸ್ವಾಮಿ ಅವರ ಒಂದು ಸರ್ಕಾರವನ್ನ ಬೀಳ್ಸಿದ್ದು ಕೂಡ BJP, ಹೌದಲ್ವಾ ಸರ್? ಅದು ಒಳಗಡೆ ಯಾರಿದ್ರು ಹೊರಗಡೆ ಯಾರಿದ್ರು ಅದೆಲ್ಲ ಅನಾವಶ್ಯಕ. ಯಾಕಂದ್ರೆ ಅಂತ ಕೂಲ್ ಸೀಳೋ ಕೆಲಸ ಮಾಡಕ್ ಹೋದ್ರೆ ಅದು ಚೆನ್ನಾಗಿರಲ್ಲ. ಸೊ ಈಗ ಕುಮಾರಸ್ವಾಮಿ ಅವರಿಗೆ ನೀವು ಪಕ್ಕಾ ಕುಮಾರಸ್ವಾಮಿ ಕಡೆಯವರು, ಹೌದಾ? ಅವರು JDS ಅಲ್ಲಾದ್ರೂ ನಿಂತ್ಕೊಳ್ಳಿ, ಅವ್ರು ಎಲ್ಲಾದ್ರೂ ನಿಂತ್ಕೊಳ್ಳಿ, ನಾವು ಕುಮಾರಸ್ವಾಮಿ ಅವರಿಗೆ ಓಟ್ ಹಾಕೋದು ನಿಮ್ಮ ಅಭಿಪ್ರಾಯ. ಸೊ ಅವರ ಸರ್ಕಾರವನ್ನ ಬೀಳಿಸಿದಂತ BJP ಜೊತೆ ಈಗ ಕೈ ಜೋಡಿಸಿರೋದು ಎಲ್ಲೋ ಒಂದು ಕಡೆ ಇದು ಯಾಕೆ ಹಿಂಗಾಯ್ತು ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಅನ್ನಿಸ್ತು. ಬಟ್ ಅವರು ಮೇಲ್ ಲೆವೆಲ್ ಅಲ್ಲಿ ಅವ್ರೇನು ಒಪ್ಪಂದ ಮಾಡ್ಕೊಂಡಿದ್ರು. ರಾಷ್ಟ್ರೀಯ ಪಕ್ಷ ಇದು ಪಕ್ಷ ಆಗಿರೋದ್ರಿಂದ ಇವರು ಅನಿವಾರ್ಯವಾಗಿ ಬೇಕಾಗಿರೋದ್ರಿಂದ ಕುಮಾರಸ್ವಾಮಿ ಅವರು ಒಳ್ಳೆ ನಿರ್ಧಾರ ಅಂತೀರಾ? ಒಳ್ಳೆ ನಿರ್ಧಾರ ಇದೆ. ಓಕೆ, ಈಗ ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರು ಆಯ್ಕೆ ಆದರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತಾ ಸರ್? ಒಳ್ಳೇದಾಗುತ್ತೆ. ಓಕೆ, ಈ ನಿಮ್ಗೆ ಇವರು ಸ್ಟಾರ್ ಚಂದ್ರು ಗೊತ್ತಾ? ಗೊತ್ತಿಲ್ವಾ ಸ್ಟಾರ್ ಚಂದ್ರು ಯಾರು ಅಂತ? ಅಲ್ಲ ಸರ್, ಈಗ ಈ ಸ್ಟಾರ್ ಚಂದ್ರು ಅವರು ಈ ಮಣ್ಣಿನ ಮಗ ನೆಲದ ಮಗ ಬೇಕಾ, ರಾಮನಗರ ಹಾಸನ ಕಡೆ ಅವ್ರು ಬೇಕಾ ಅಂತ ಕೇಳ್ತಾರಲ್ಲ ಸರ್. ಸ್ಟಾರ್ ಚಂದ್ರು ಅವರು ಇವತ್ತಿನವರೆಗೂ ನಮ್ಮ ಮಂಡ್ಯ ಇಲ್ಲಿ ಏಕ ಬರ್ಲಿಬೇಕಂದ್ರೆ ಮಂಡ್ಯದಿಂದ ಹಿಡಿದು ನೀವು ಕೊಪ್ಪ ತನಕ ಬರ್ಲಿ. ಸ್ಟಾರ್ ಚಂದ್ರು ಅಂದ್ರೆ ಯಾರೋ ರಾಜಕೀಯ ವ್ಯಕ್ತಿಗಳಿಗೋ ಈಗ ಎಲ್ಲರೂ ಸಿಎಂ ಆಗೇ ಬರ್ಬೇಕಾ? ರಾಜಕೀಯವಾಗೋ ಏನೋ ಒಂದು ಸಮಾಜ ಸೇವೆ ಮಾಡೋ ಗೊತ್ತಿಲ್ದಂಗೆ ಪರಿಚಯ ಇರ್ಬೋದು. ನಮಗೆ ರೈತರಿಗೆ, ನಮ್ಮ ಸಣ್ಣ ಪುಟ್ಟ ವಿದ್ಯಾವಂತರು, ಸಣ್ಣ ಪುಟ್ಟ ಎಜುಕೇಟೆಡ್ಗಳಿಗೆ ಇವತ್ತಿನವರೆಗೂ ಗೊತ್ತಿಲ್ಲ ಸ್ಟಾರ್ ಚಂದ್ರು ಯಾರು ಅಂತ. ಕುಮಾರಸ್ವಾಮಿ ಯಾರು ಅಂತ ನಮಗೆ ಗೊತ್ತು. ಒಂದ್ ವೇಳೆ ಕುಮಾರಸ್ವಾಮಿ ಅವ್ರು ಬರ್ದೇ ಇದ್ದಿದ್ರೆ ಈ ಕ್ಷೇತ್ರದಲ್ಲಿ
ಈ ಕ್ಷೇತ್ರಕ್ಕೆ ಎಂಟ್ರಿ ಆಗದೆ ಇದ್ದಿದ್ರೆ ಕಾಂಗ್ರೆಸ್ ಮೇಲ್ಗೆ ಇರ್ತಿತ್ತ ಸರ್? ಯಾವುದೇ ಕಾರಣಕ್ಕೂ ಆಯ್ತಿರಲಿಲ್ಲ ಮೇಡಮ್. ಕುಮಾರಸ್ವಾಮಿ ಅವ್ರು ಬಂದಿದ್ರಿ ಸಲ ಒಂದು ಹೆಸರು ಹೇಳಿದ್ರು, ಯಾಕಂದ್ರೆ ಇವತ್ತು ಈ ಬೆಳೆಗಳೆಲ್ಲ ಒಣಗ್ತಾ ಇರೋ ಒಂದು ದುಃಖಕ್ಕೆ ಹೌದೌದು. ನಮಗೆ ರೈತರು ಉಳಿಬೇಕು ಅಂದ್ರೆ ಕುಮಾರಸ್ವಾಮಿ ದೇವೇಗೌಡರು ಬಿಟ್ರೆ ಇನ್ಯಾರ ಕೈಲೂ ಆಗಲ್ಲ ಮೇಡಮ್. ಆಲ್ ರೈಟ್, ಓಕೆ. ಸೊ ಕೆಲಸ ಇಲ್ಲದೆ ಬೆಳೆಗಳು ಒಣಗೋಗ್ತಾ ಇದ್ದಾವೆ. KRS ಡ್ಯಾಮಲ್ಲಿ ನೀರಿದ್ರು ಕೂಡ ನೀರು ಬಿಡ್ತಾ ಇಲ್ಲ. ಹಿಂಗಾಗಿ ಯುವಕರು ಕೂಡ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹೊಲದಲ್ಲೂ ಕೆಲಸ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ. ಮೋಸ್ಟ್ಲಿ ಈ ನೀರು ಬಿಡದೇ ಇರೋದು, ಬೆಳೆ ಹಾಕಕ್ಕೆ ಬಿಡದೇ ಇರೋದು ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಮೈನಸ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾ ಹೇಳಿ ಸರ್. ಕಾಂಗ್ರೆಸ್ ನಮ್ಗೆ ಏನು ಎಲ್ಲ ಮೋಸ ಮಾಡಕ್ ಬಿಡ್ತಲ್ಲ. ಹೆಂಗ್ಸ್ರಿಗೊಂದು ಅಷ್ಟು ದುಡ್ಡು ಕೊಟ್ಬಿಟ್ರು, ಕೊಟ್ಟವ್ರೇನು ನಿಮ್ಗೆ ಹೊಟ್ಟೆ ಊರಿನ ಹೆಂಗಸರು ಗದೆ ಊಟ ಕೊಡೋರು ಯಾರಿದ್ದವ್ರು, ನೀರ್ ಕೊಡೋರು ಯಾರಿದ್ದವ್ರು, ಏನ್ ಬರೀ ಗದ್ದೆಯಲ್ಲಿ ನೀರ್ ಕೊಡಕ್ಕೆ ಊಟ ಕೊಡಕ್ಕೆ ಹೆಂಗಸರು ಕೊಟ್ರು. ಇನ್ನೇನು ಫ್ರೀ ಬಸ್ ಆಯ್ತು, ದುಡ್ಡು ಆಯ್ತು. ಆಯ್ತಪ್ಪ, ಈಗ ನಿಮ್ ಮನೆ ನಿಮ್ ಹೆಂಗಸರಿಗೆ ತಡ್ರಿ, ಹೆಂಗಸರಿಗೆ 2,000 ರೂಪಾಯಿ ಬಂದ್ರೆ ಏನ್ ಮಾಡ್ತಾರೆ? 2,000 ಕೊಟ್ಟೆ ನಾವ್ ಏನು ಆಗಿಲ್ಲ. ನಾವ್ ಹೊಡಿಲಿ ಕಬ್ಬೆಲ್ಲ ಒಣಗೋಯ್ತಾ ಕೂತಿದ್ರೆ 1 ಲಕ್ಷ ರೂಪಾಯಿ ಮಾಡಿ ಬೆಳಗ್ಗೆ ಆಸ್ವಾಗ್ತಿರೋಯ್ತು. ಈಗ ಏನ್ ಮಾಡಿದ್ವಿ? ಈಗ ಎರಡು ಬೇರೆ ಬೇರೆ. ಒಂದ್ ನಿಮಿಷ ತಡ್ರಿ. ಈಗ ಹೊಲದ್ದು ಅದು ಬೇರೆ, ಹೆಣ್ಮಕ್ಳದು ಬೇರೆ, ಎರಡನ್ನೂ ಮಿಕ್ಸ್ ಮಾಡ್ಬೇಡಿ. ಈಗ ಹೊಲದ್ದು ನೀರಿಲ್ಲ ಅದನ್ನ ಹೇಳಿ. ನೀರೊಂದು 92 ಅಡಿ ನೀರಿದ್ದಾಗ್ಲಿ 70 ಅಡಿ ನೀರಿದ್ದಾಗ್ಲೇ ಕೊಡ್ತಾ ಇದ್ರು ನೀರ. ಈಗ 90 ಅಡಿ ನೀರ್ ಬೇಡಿಕೊಂಡು ಯಾಕೆ ನೀರ್ ಕೊಡ್ಲಿಲ್ಲ? ಏನ್ ಕಾರಣ ಏನು? ಬೆಂಗಳೂರು ಕುಡಿಯಕ್ ನೀರ್ ಕೊಡ್ಬೇಕಲ್ಲ, ಅದಕ್ಕೆ ಕೊಡ್ತಾ ಇದೀವಿ. 70 ಅಡಿ ನೀರಿದ್ದಾಗ್ಲೇ ನೀರ್ಗು ಅವು ಸಪ್ಲೈ ಮಾಡ್ಕೊಡ್ತಾ ಇರ್ಲಿ, ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ರು. ಈಗ ನಮ್ಗೆ ನೋಡಿಲಿ ಎಲ್ಲ ಒಣಗೋಯ್ದಾಗ ಕೂತವೆ. ಆ ತರ ಹಾಕೋದ್ಗೆ ಇದು ನಮ್ಗೆ ಏನಿದ್ರು ನಾವು JDS BJPಗೆ ಹೊರ್ತು ನಾವ್ ಹತ್ಬಹುದು. JDS BJPಗ ಬಿಜೆಪಿ JDS ಎರಡು ಒಂದಾಗಿರುತ್ತೆ. ನಾಳೆ ಇವಾಗ ಬೇರೆ ಆಯ್ತವೆ. ಯಾವಾಗ ಇಲ್ಲ, ಯಾವ ಬೇರೆ ಆಗುದಿಲ್ಲ. ಅದು ನೀವೇನ್ ಶಾಶ್ವತವಾಗಿ ಇಬ್ರು ನಾವು ಆಗಿಂದು ಅಷ್ಟೇ, ಇವತ್ತು ಅಷ್ಟೇ. ಏನು ನಾವೇನಿದ್ರು JDS ಹೊರ್ತು ನಾವು ಹಾಕುದಿಲ್ಲ, ನಾವು ಕಾಂಗ್ರೆಸ್ ಹಾಕುದಿಲ್ಲ. ಸರ್ ಹೆಂಗಿದೆ ಸರ್ ಎಲೆಕ್ಷನ್? ಮೇಡಮ್ ಚೆನ್ನಾಗಿದೆ. ಈ ಸ್ಟಾರ್ ಚಂದ್ರ ಅನ್ನೋರು ಹೊಸ ಪರಿಚಯ, ಆದ್ರೂ ನಾವು ಕಾಂಗ್ರೆಸ್ ಪಕ್ಷದವ್ರಿಗೆ ಇಲ್ಲಿ ಸ್ಥಳೀಕರಿಗೆ ಯಾರಿಗಾರ ಕೊಡ್ಬೇಕಾಗಿತ್ತು. ಅಲ್ಲ, ಸ್ಟಾರ್ ಚಂದ್ರ ಅವ್ರು ಸ್ಥಳೀಯರೇ ಅಂದ್ರೆ ಈಗ ಬಂದಿರೋರು ಇಲ್ಲಿ ಏನು ಅಂತ ಜನರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಇಲ್ಲ. ಅಲ್ಲ ಸರ್, ಈಗ ಕುಮಾರಸ್ವಾಮಿ ಅವ್ರದ್ದು ಆಶ್ಚರ್ಯ ಆಯ್ತಾ ಈ ಕಡೆಗೆ ಬಂದಿರೋದವ್ರು? ಇಲ್ಲ, ಒಳ್ಳೇದೇ ಅವ್ರು ಬಂದಿರೋದು, ರೈತರಿಗೆಲ್ಲ ಒಳ್ಳೇದೇ, ರೈತರಿಗೆ ಒಳ್ಳೇದಾಗುತ್ತೆ. ಅಲ್ಲ ಸರ್, ಇದು ಈ ಗ್ಯಾರಂಟಿ ವಿಚಾರದಲ್ಲಿ ಮಾತಾಡ್ತಾರಲ್ಲ, ಸೊ ಗ್ಯಾರಂಟಿ ತಲುಪಿಲ್ಲ ಅಂತೀರಾ? ಗ್ಯಾರಂಟಿಗಳು ಬೇಕಾಗಿರ್ಲಿಲ್ಲ ಮೇಡಮ್ ಅವರ. ಇರೋದೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಮಾಡ್ಬಿಟ್ಟು ಗ್ಯಾರಂಟಿ ಕೊಡ್ತೀವಿ, ಫ್ರೀ ಕೊಡ್ತೀವಿ ಅನ್ನೋದೇನು ಬೇಕಾಗಿರ್ಲಿಲ್ಲ. ಇರೋದ್ರಲ್ಲೇ ಬಸ್ ಚಾರ್ಜ್ 100 ರೂಪಾಯಿ ಇದ್ರೆ 50 ರೂಪಾಯಿ ಮಾಡಬೇಕಾಗಿತ್ತು. ಎಲ್ಕ ಸಲ್ಲೋದು, ಬಡವ್ರು ಬರೋರಿಗೆಲ್ಲ ಸರೋಗೋದು. ಮತ್ತೆ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ, ಜೀವನ ಮಾಡೋಕ್ಕೆ ಕಷ್ಟ ಆಯ್ತು. ನಾವು ಹುಡುಗರಿಗೆಲ್ಲ ಉದ್ಯೋಗ ಕೊಟ್ಟು ಯಾವ ಫ್ರೀ ಏನು ಬೇಕಾಗಿಲ್ಲ. ಅಲ್ಲ ಸರ್, ಈಗ ಹುಡುಗರಿಗೆ ಉದ್ಯೋಗ, ಈಗ ಮೋದಿ ಅವರು ಉದ್ಯೋಗ ಕೊಡ್ತೀನಿ ಅಂದ್ರು, ಆದ್ರೆ ಅವ್ರ ಕೈಲಿ ಉದ್ಯೋಗ ಕೊಡಕ್ಕಾಗಿಲ್ಲ. ನೀವ್ ಯಾರು ಮೋದಿ ಅವ್ರನ್ನ ಕೇಳೋದೇ ಇಲ್ಲ, ಯಾಕೆ? ಯಾರು ಬಂದು ಕ್ವಶನ್ಸೇ ಮಾಡೋದಿಲ್ವ? ನಾನ್ ಕೇಳ್ತಾ ಇದೀನಿ, ಹೇಳಿ. ಮೋದಿಯವರು ಎಜುಕೇಶನ್ ಅವ್ರಿಗೆ ಉದ್ಯೋಗ ಕೊಟ್ಟಿದ್ರು. ಈಗ ನಮಗೂ ರೈತರಿಗೆಲ್ಲ 2,000 ಸಾವಿರ ಹಾಕ್ತಾರೆ 6 ತಿಂಗಳಿಗೆ. ಅಲ್ಲ, ಅವ್ರು ಮೋದಿ ಅವ್ರು ಹಾಕೋ 2,000 ಒಳ್ಳೇದು. ಈಗ ಸಿದ್ದರಾಮಯ್ಯನವ್ರು ಹೆಣ್ಮಕ್ಳಿಗೆ ಹಾಕೋ 2,000 ಕೆಟ್ಟದು. ನೋಡಿದ್ರ ನೀವು ಹೆಂಗೈತೆ ಅಂತ? ಮೋದಿ ಅವ್ರು ಕೊಟ್ರೆ ಇಸ್ಕತ್ತೀರಾ, ಸಿದ್ದರಾಮಯ್ಯನವ್ರು ಕೊಟ್ರೆ ತಪ್ಪು, ಹೌದಾ? ಅಭಿವೃದ್ಧಿ ಅವರು ಮೋದಿ ಅವ್ರು ಕೊಡ್ತಾ ಇರೋದೇನು ಅಂದ್ರೆ ಹೆಂಗ್ಸ್ರಿಗೆಲ್ಲ ಅಂತಲ್ಲ, ಯಾರು ಜಮೀನ್ ಐತೋ ಅವ್ರಿಗೆ. ಜಮೀನ್ ಇಲ್ದೇ ಇರೋರು ಇವಾಗ ಏನಾಗಿದೆ ಅಂದ್ರೆ ಆಳ್ಗಳು ಸಿಗ್ತಾ ಇಲ್ಲ. ಅಲ್ಲ ಹೇಳಿ, ಜಮೀನ್ ಇಲ್ದೇ ಇರೋರು ಏನ್ ಮಾಡ್ಬೇಕು? ಅಕ್ಕಿ ಫ್ರೀ ಕೊಡೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಬಡವ್ರ ಬಗ್ರು ಸಲ್ಲಿ ಗ್ರೀನ್ ಕಾರ್ಡ್ ಅಲ್ಲಿ ಅಕ್ಕಿ ಕೊಡ್ತಾರೆ. ಇವಾಗ ಏನಾಗದೆ ಅಂದ್ರೆ 2,000 ಪ್ರತಿಯೊಬ್ಬರಿಗೂ ಕೊಟ್ರೆ ಯಾರುವೆ ಕೊಡೋದಕ್ಕೆ ನಮ್ಗೇನ್ ಬೇಜಾರೇನಿಲ್ಲ. ಉದ್ಯೋಗ ಇಲ್ಲ, 2,000ನೇ ಸಾಕು. ಉದ್ಯೋಗ ನೀವು ರಾಜ್ಯ ಸರ್ಕಾರನು ಕೇಳ್ಬೇಕು, ಕೇಂದ್ರ ಸರ್ಕಾರನು ಕೇಳ್ಬೇಕು, ಅಲ್ವಾ ಸರ್? ನಮ್ಗ್ ಬೇಕಾಗಿರೋದೇನು ಏನ್ ಹೇಳಿ? ಉದ್ಯೋಗ ಅಲ್ವಾ? ಯಾರ್ ಕೊಟ್ರೆ ಏನಂತೆ? ಎಲ್ಲಾರ್ನು ಕೇಳ್ಬೇಕು. ನಮಗ್ ಬೇಕಾಗಿರೋದು ಒಳ್ಳೇದು ಮೇಡಮ್. ಪ್ರತಿಯೊಂದು ರೇಟು ಕಮ್ಮಿ ಮಾಡ್ಲಿ, ಬಡವ್ರ ಬಗ್ರು ಜೀವನ ಮಾಡಕ್ಕೆ ತುಂಬಾ ಕಷ್ಟ. ಓಕೆ ಸಾಹೇಬ್ರೆ, ಓಟ್ ಆಯ್ತಾ ನಿಮ್ದು? ಓಟ್ ಹಾಕಲ್ವಾ ನೀವು? ಓಟ್ ಹಾಕಲ್ವಾ? ತಮಿಳ್ನಾಡಲ್ಲಿ ಯಾರಿಗ ಓಟು? ಹೇಳಿ ಸರ್, ಹೆಂಗಿದೆ ಎಲೆಕ್ಷನ್? ಯಾರು ವಿನ್ ಆಗ್ಬಹುದು ಈ ಸಲ? ಮೇಡಮ್, ಈ ಸರಿ ಕುಮಾರಣ್ಣನೇ ವಿನ್ ಆಗೋದು. ಕುಮಾರಣ್ಣನೇ ವಿನ್ ಆಗೋದು, ಅದ್ರಲ್ಲಿ 2 ಮಾತಿಲ್ಲ. ಕುಮಾರಣ್ಣ ಬಿಟ್ರೆ ಬೇರೆ ಗಂಡಸರೇ ಇಲ್ವಾ?
ಅಂತ ಕೇಳಿದ್ದಾರೆ ನಿಮ್ ಶಾಸಕರು. ಆಯ್ತಾಯ್ತು ಮೇಡಮ್ ರೇ, ಈಗ ಗಂಡಸ್ರು ಅವ್ರೆ, ನಾವು ಗಂಡಸ್ರಿಲ್ಲ ಅಂತ ಹೇಳ್ತಾ ಇಲ್ಲ. ಇಷ್ಟು ವರ್ಷ ನಮ್ಮ ತಾತಿರೋ ನಮ್ಮ ಅಪ್ತಿರ್ ಕಂಡಂಗೆ ಕೃಷಿ ಸಚಿವರು ನೋಡಿದೀವಿ. ಐನ್ ಬೆಳೆಲಿ ಭತ್ತ ಬೆಳಿಬೇಡಿ ಅಂತ ಹೇಳದಂತ ಯಾರು ಒಬ್ಬ ಕೃಷಿ ಸಚಿವ ಇದ್ದ ಅಂದ್ರೆ ಇದೇ ಚಲುವರಾಯ ಸ್ವಾಮಿ. ಯಾಕೆ ಅಂದ್ರೆ ಇವತ್ತು 90 ಅಡಿ ನೀರು ಮಡಿಕೊಂಡು ನಮಗೆ ಐನ್ ಬೆಳೆ ಭತ್ತ ಕೊಡ್ಲಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ. ನಾನು ರೈತರಿಗೆ ಮಾಡಿದ್ದೀವಿ, ನಾವು ರೈತರಿಗೆ ಮಾಡಿ ಏನು ಮಾಡೋರು ಇವರು? ಮೊನ್ನೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಒಳ್ಳೆ ಕೃಷಿ ಸಲಕರಣೆ ತಗೊಂಡು ನಮ್ಮ ಗುಂಡಿ ನಾವೇ ತಗೋಬೇಕಷ್ಟೇ. ಸಲಕರಣೆ ತಗೊಂಡು ಗುಂಡಿ ತಗೋಬೇಕು, ಇನ್ನೇನು ಬೆಳೆ ಬೆಳೆಯೋಕ್ಕಾಗಲ್ಲ. ಇವ್ರು ಏನು ಮಾಡ್ತಾವ್ರೆ? ಏನು ಮಂಡಿಗೆ ಇವ್ರ ಕೊಡುಗೆ ಏನಾಯ್ತು? ಕುಮಾರಣ್ಣ ಗಂಡ್ಸಲ್ವಾ ಅಂತಾರಲ್ವ, ಕುಮಾರಣ್ಣ ಕೊಟ್ಟಿರೋ ಕೊಡುಗೆ ಎಷ್ಟ? ಇವ್ರೇನು ಕೊಟ್ಟವ್ರೆ? ಆಯ್ತು, ಮಂಡ್ಯಕ್ಕೇನು ಕೊಡುಗೆ ಇಲ್ಲ. ಯಾಕೆ ಹಾಕಿದ್ರಿ ಓಟು? ಕಾಂಗ್ರೆಸ್ ನಲ್ಲಿ 7 ಗೆಲ್ಸಿದ್ದೀರಾ. ಗೆಲ್ಸಿಲ್ವಲ್ಲ. ಇವತ್ತು ಗೆಲ್ಸಿರೋರು ಮಣ್ಣು ತಿಂತವ್ರೆ. ಇವತ್ತು ಅವ್ರದೇ ಪಕ್ಷದವ್ರು ಮಣ್ಣು ತಿಂತವ್ರಲ್ಲ, ಅನ್ನ ತಿಂತಲ್ಲ, ಮಣ್ಣು ತಿಂತವ್ರೆ. ಇವತ್ತು ನಾವು ಮತ್ತೆ ಅವ್ರನ್ನ ಗೆಲ್ಸಿದ್ರೆ ಮಣ್ಣು ತಿನ್ನೋದಲ್ಲ, ನಮ್ಮ ಗುಂಡಿಗೆ ನಾವೇ ಗುಂಡಿ ತಗೊಂಡು ನಾವೇ ಮನಿಕೋಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.